ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಸನ್ನಿಧಾನದಲ್ಲಿ ನಡೀತಾ ಇರೋ ಭ್ರಮರ ಇಂಚರ ಈ ನುಡಿ ಹಬ್ಬದಲ್ಲಿ ಭಾಗವಹಿಸೋದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಮ್ಮೇಳನದ ಸರ್ವಾಧ್ಯಕ್ಷರಾದ ನಮ್ಮೆಲ್ಲರ ನೆಚ್ಚಿನ ನಾಡೋಜ KP ರಾವ್ ಅವರೇ, ಗೌರವ ಉಪಸ್ಥಿತಿಯನ್ನು ಸ್ವೀಕರಿಸಿರುವ ಶ್ರೀ CA ಚನ್ನಕೇಶವ, ಶ್ರೀ ಸುರೇಶ್ ಕೊಲ್ಲೂರು, ಶ್ರೀ ವಿನೋದ್ ಶೆಟ್ಟಿ ಅವರೇ, ಹಾಗೂ ಇಲ್ಲಿ ನೆರೆದಿರುವ ಸಮಸ್ತ ಜನರೇ, ಮೊದಲು ಕನ್ನಡ ಭಾಷೆಯ ಬಗ್ಗೆ ಒಂದು ಮುನ್ನುಡಿಯನ್ನು ನಾವು ತಿಳ್ಕೋಬೇಕಾಗುತ್ತೆ, ತೀರಾ ಅಗತ್ಯವಾದದ್ದು. ದ್ರಾವಿಡ ಭಾಷೆಗಳಲ್ಲಿ ಮುಖ್ಯವಾದದ್ದು ಸುಮಾರು 20 ಭಾಷೆಗಳು. ಅವುಗಳಲ್ಲಿ ಪಂಚ ದ್ರಾವಿಡ ಅಂತ ಹೆಸರಾಗಿರ್ತಕ್ಕಂಥ ದಾಕ್ಷಿಣಾತ್ಯ ಭಾಷೆಗಳಲ್ಲಿ ಕನ್ನಡ ಪ್ರಮುಖವಾದದ್ದು. ಕನ್ನಡವನ್ನು ಮಾತನಾಡುವ ಜನಸಂಖ್ಯೆ ಸುಮಾರು 5 ಕೋಟಿ. ಜಗತ್ತಿನ 7100 ಭಾಷೆಗಳಲ್ಲಿ ಆ ಭಾಷೆಗಳನ್ನೆಲ್ಲ ಜರಡಿ ಹಿಡಿದು ಎಲ್ಲ ರೀತಿಯಿಂದಲೂ ಸರ್ವಶ್ರೇಷ್ಠವಾದ 50 ಭಾಷೆಗಳನ್ನು ನಾವು ಆಯ್ಕೆ ಮಾಡಿದ್ರೆ ಆ 50 ಭಾಷೆಗಳಲ್ಲಿ ನಮ್ಮ ಕನ್ನಡವೂ ಸಹ ಒಂದಾಗಿರುತ್ತೆ ಅನ್ನೋದು ನಾವೆಲ್ಲ ಹೆಮ್ಮೆ ಪಡುವಂಥ ವಿಚಾರ. ಹಾಗಾಗಿ 2008ರಲ್ಲಿ ನಮ್ಮ ಭಾಷೆಗೆ ಅಭಿಜಾತ ಭಾಷೆಯ ಸ್ಥಾನಮಾನವನ್ನು ನಮ್ಮ ಕೇಂದ್ರ ಸರ್ಕಾರ ನೀಡಿದೆ. ನಮ್ಮ ಭಾಷೆಯ ವಿಶೇಷ ಅಂದರೆ ನಾವು ಹೇಗೆ ಮಾತಾಡ್ತೇವೋ ಹಾಗೆ ಬರೀತೇವೆ. ಮುಖ್ಯವಾಗಿ ಕನ್ನಡದಲ್ಲಿ ಯಾವುದೇ ಮೂಕಾಕ್ಷರಗಳು, ಸೈಲೆಂಟ್ ಲೆಟರ್ಸ್ ಇಲ್ಲ. ಇಂಗ್ಲೀಷಲ್ಲಿ ಬಹಳ ಉಂಟು. ನೋ ಅಂದರೆ NO ನೋನ, ಅಥವಾ KNOW ನೋನ ಗೊತ್ತಾಗಲ್ಲ. ಕೆ ಅಲ್ಲಿ ಮೂಕಾಕ್ಷರ. ಈ ರೀತಿಯಾದ ಗೊಂದಲ ನಮ್ಮ ಭಾಷೆಯಲ್ಲಿ ಇಲ್ಲ. ಹಾಗೆಯೇ ಕನ್ನಡದಲ್ಲಿ ಇರ್ತಕ್ಕಂಥ ಅಸಂಖ್ಯ ಭಾಷೆಗಳು ಶಬ್ದಗಳು ಏನಿದೆ, ಆ ಎಲ್ಲ ಶಬ್ದಗಳು ಸಹ ಸ್ವರದೊಂದಿಗೆ ಕೊನೆಗೊಳ್ಳುತ್ತೆ. ಇದು ನಮ್ಮ ಭಾಷೆಯ ವಿಶೇಷ. ನೀವು ಯಾವುದೇ ಶಬ್ದವನ್ನು ತಗೊಂಡು ಮನಸ್ಸಲ್ಲಿ ಲೆಕ್ಕ ಹಾಕಿ ಆ ಶಬ್ದ ಕೊನೆಗೊಳ್ಳೋದು ತನ್ನ ಸ್ವರದಿಂದ. ನಮ್ಮ ಭಾಷೆ ಶ್ರೇಷ್ಠ ಭಾಷೆ ಆಗಿರೋ ಕಾರಣ ಇಡೀ ಭಾರತದಲ್ಲಿ ಜ್ಞಾನಪೀಠ ಪುರಸ್ಕೃತರ ಪಟ್ಟಿಯಲ್ಲಿ 2ನೆಯ ಸ್ಥಾನದಲ್ಲಿದೆ. 1ನೆಯ ಸ್ಥಾನದಲ್ಲಿ ಹಿಂದಿ 11 ಪ್ರಶಸ್ತಿಗಳು, 2ನೆಯ ಸ್ಥಾನದಲ್ಲಿ ಕನ್ನಡ 8 ಪ್ರಶಸ್ತಿಗಳು. 9-10 ಬರಬೇಕಾಗಿತ್ತು, ಯಾಕೆ ಬರಲಿಲ್ಲ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಕನ್ನಡವನ್ನು ಮಾತನಾಡುವ ಜನ 20 ಭೌಗೋಳಿಕ ಪ್ರದೇಶದಲ್ಲಿ ಹಂಚಿ ಹೋಗಿದ್ದರು. ಅವರೆಲ್ಲರನ್ನು ಒಂದು ಛತ್ರದ ಅಡಿ ತಂದು ಮೈಸೂರು ರಾಜ್ಯ ಅಂತ ಮಾಡಿ, ತದನಂತರ ಅಂತ ಕರ್ನಾಟಕ ಅಂತ ಪುನರ್ನಾಮಕರಣ ಮಾಡಿ ಕರ್ನಾಟಕ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ 68 ವರ್ಷಗಳನ್ನು ಪೂರ್ಣಗೊಳಿಸಿದ್ದೇವೆ. ಕರ್ನಾಟಕ ಎನ್ನುವ ನಾಮಕರಣವಾಗಿ 50 ವರ್ಷಗಳಾಗಿದ್ದೇವೆ. ಇದು ನಮ್ಮ ಹಿನ್ನೆಲೆ. ಕನ್ನಡ ಭಾಷೆ ಎಷ್ಟು ಪ್ರಾಚೀನವಾದದ್ದು ಅನ್ನೋ ಪ್ರಶ್ನೆಯನ್ನು ತಾವು ಕೇಳಿದ್ರೆ ಸಾಮಾನ್ಯವಾಗಿ 2000 ಅಥವಾ 2500 ವರ್ಷಗಳು ಅಂತ ಹೇಳೋದು ಒಂದು ವಾಡಿಕೆ. ಆದರೆ ವಾಸ್ತವದಲ್ಲಿ ಕನ್ನಡ ಭಾಷೆಗೆ ಕನಿಷ್ಠ ಅಂದರೂ 5000 ವರ್ಷಗಳ ಇತಿಹಾಸ ಉಂಟು. 5000 ವರ್ಷಗಳು. ಎಲ್ಲಿದೆ ಸರ್ ಪುರಾವೆ ಅಂತ ತಾವು ಕೇಳಬಹುದು. ಸ್ಪ್ಯಾನಿಷ್ ಜೆಸ್ಯೂಟ್ ಪಾದ್ರಿ
ಡಾಕ್ಟರ್ ಹೆನ್ರಿ ಹೆರಾಸ್ ಅವರು ಸಿಂಧೂ ಸರಸ್ವತಿ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಎಲ್ಲ ಮುದ್ರೆಗಳನ್ನು ಅಧ್ಯಯನ ಮಾಡಿದ್ರು. ಒಂದು ಮುದ್ರೆಯನ್ನು ತಗೊಂಡು ಅಧ್ಯಯನ ಮಾಡಿ ಇದು ಕನ್ನಡಿಗರಿಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಮುದ್ರೆ ಅಂತ ಹೇಳಿದರು. ಅಲ್ಲಿ ಒಂದು ಕಣ್ಣಿನ ಚಿತ್ರ ಇತ್ತು, ಅದರ ಮೇಲೆ ಒಂದು ಹನಿ ಇತ್ತು. ಹಾಗಾಗಿ ಇದು ಕಣ್ಣನಿರ್ ಎಂತಕ್ಕಂಥ ಬುಡಕಟ್ಟನ್ನು ಸೂಚಿಸುತ್ತೆ. ಹಾಗಾಗಿ ಸಿಂಧೂ ಸರಸ್ವತಿ ಸಂಸ್ಕೃತಿಯನ್ನು ಕಟ್ಟಿದವರಲ್ಲಿ ನಮ್ಮ ಕನ್ನಡಿಗರು ಒಬ್ಬರು ಅಂತ ಹೇಳಬಹುದು. ಕೇವಲ ಊಹಾಪೋಹ ಆಯಿತು ಸರ್, ಬಲವಾದ ಸಾಕ್ಷ್ಯ ಉಂಟಾ ಅಂತ ತಾವು ಕೇಳಿದ್ರೆ ಅಂತಹ ಸಾಕ್ಷ್ಯವೂ ನಮ್ಮಲ್ಲಿ ಉಂಟು. ಸಿಂಧೂ ಸರಸ್ವತಿ ಸಂಸ್ಕೃತಿಯಲ್ಲಿ ದೊರೆತಂಥ ಚಿನ್ನದ ಆಭರಣಗಳು ಏನಿದೆ ಅವುಗಳನ್ನು ತೆಗೆದುಕೊಂಡು ಬಂದು ಪ್ರಯೋಗಾಲಯದಲ್ಲಿ ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸಿದಾಗ ಅವುಗಳಲ್ಲಿ 11% ಬೆಳ್ಳಿಯ ಅಂಶ ಬೆರೆತಿರೋದು ನಮಗೆ ಕಂಡುಬಂದಿದೆ. ಜಗತ್ತಿನ ಯಾವುದೇ ಚಿನ್ನದ ಗಣಿಯಲ್ಲಿ ದೊರೆಯುವ ಚಿನ್ನದಲ್ಲಿ 11% ಬೆಳ್ಳಿ ಕಲಬೆರಕೆಯಾಗಿಲ್ಲ. 11% ಬೆಳ್ಳಿ ಇರುವ ಗಣಿ ಅಂದರೆ ನಮ್ಮ ಕೋಲಾರದ ಗಣಿ, ನಮ್ಮ ಹಟ್ಟಿಯ ಗಣಿ. ಹಾಗಾಗಿ ಕನ್ನಡಿಗರು 5000 ವರ್ಷಗಳ ಹಿಂದೇನೆ ಲೋಹ ತಂತ್ರಜ್ಞಾನದಲ್ಲಿ ಅಪರಿಮಿತ ಪರಿಣತಿಯನ್ನು ಗಳಿಸಿ ಚಿನ್ನವನ್ನು ತೆಗೆದು ಶುದ್ಧೀಕರಿಸಿ ಆಭರಣಗಳನ್ನು ಮಾಡಿ ಸಿಂಧೂ ಸರಸ್ವತಿ ಸಂಸ್ಕೃತಿಯ ಜನರೊಡನೆ ವಾಣಿಜ್ಯ ವ್ಯವಹಾರಗಳನ್ನು ನಡೆಸ್ತಾ ಇದ್ದರು ಅಂದರೆ ಆಶ್ಚರ್ಯವಾಗುತ್ತೆ ನಮಗೆ. ಕೇವಲ ಸಿಂಧೂ ಸರಸ್ವತಿ ಮಾತ್ರ ಅಲ್ಲ, ಈಜಿಪ್ಷಿಯನ್, ಮೆಸೊಪಟೋಮಿಯನ್, ಸುಮೇರಿಯನ್, ಐಬೀರಿಯನ್ ಮತ್ತು ಐರ್ಲೆಂಡ್ ಅಂತ ದೇಶಗಳ ಜೊತೆಯಲ್ಲೂ ಸಹ ವಾಣಿಜ್ಯ ವ್ಯವಹಾರಗಳನ್ನು ನಮ್ಮ ಕನ್ನಡಿಗರು ನಡೆಸ್ತಾ ಇದ್ದರು ಅನ್ನೋ ಮಾಹಿತಿ ನಮಗೆ ದೊರೆಯುತ್ತೆ. ಹಾಗಾಗಿ ಕನಿಷ್ಠ 5000 ವರ್ಷಗಳ ಇತಿಹಾಸ ನಮಗೆ ಇದೆ ಅಂತ ಹೇಳಬಹುದು. ರಾಮಾಯಣದಲ್ಲಿ ಕಿಷ್ಕಿಂಧ ಅಂತ ಏನು ಪ್ರದೇಶ ಬರುತ್ತೆ, ವಾಲಿ, ಸುಗ್ರೀವ, ಹನುಮಂತ ಇದ್ದಂಥ ಪ್ರದೇಶ, ಅದು ನಮ್ಮ ಕರ್ನಾಟಕದ ಪ್ರದೇಶ ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಮಹಾಭಾರತದಲ್ಲಿ ಕನಿಷ್ಠ 2 ಕಡೆ ಕರ್ನಾಟಕದ ಉಲ್ಲೇಖ ಬರುತ್ತೆ. ಕೇವಲ ಕರ್ನಾಟಕ ಶಬ್ದ ಮಾತ್ರ ಅಲ್ಲ, ಕರ್ನಾಟಕದ ಬೇರೆ ಬೇರೆ ಭಾಗಗಳನ್ನು ಸೂಚಿಸುವ ಮೂಷಿಕ, ಕುಂತಳ, ಮಹಿಷಕ, ಮಹಿಷಮಂಡಲ, ಮೈಸೂರನ್ನು ಏನು ಮಹಿಷಮಂಡಲ ಅಂತ ಕರೀತಾ ಇದ್ದರು, ಅದರ ಉಲ್ಲೇಖವೂ ಸಹ ಮಹಾಭಾರತದಲ್ಲಿ ನಮಗೆ ದೊರೆಯುತ್ತೆ. ಶೂದ್ರಕನ ಮೃಚ್ಛಕಟಿಕ ನಾಟಕದಲ್ಲಿ ಕರ್ನಾಟಕದ ಪ್ರಸ್ತಾಪ ಬರುತ್ತೆ. ಕ್ರಿಸ್ತಪೂರ್ವ 400ರ ಆಸುಪಾಸಲ್ಲಿ ರಚನೆಯಾದಂಥ ಪಾಣಿನಿಯ ಸೂತ್ರಗಳು ಏನಿದೆ ಅಲ್ಲಿಯೂ ಸಹ ಕರ್ನಾಟಕ ಅಂತಕ್ಕಂಥ ಗೋತ್ರದ ಜನ ದಕ್ಷಿಣದಲ್ಲಿ ವಾಸ ಮಾಡುವ ಬಗ್ಗೆ ಉಲ್ಲೇಖ ಉಂಟು. ಕ್ರಿಸ್ತಪೂರ್ವ 300ರಲ್ಲಿ ಗ್ರೀಕ್ ದೇಶದ ಟಾಲೆಮಿ ಒಂದು ಭೂಗೋಳದ ಇತಿಹಾಸವನ್ನು ಬರೆದಿದ್ದಾನೆ. ಆ ಭೂಗೋಳದಲ್ಲಿ ಕರ್ನಾಟಕದ ಹಲವು ಪ್ರದೇಶಗಳನ್ನು ಉಲ್ಲೇಖಿಸಿದ್ದಾನೆ. ಕಲಗೇರಿ ಅಂದರೆ ಇವತ್ತಿನ ಕಲಕೇರಿ, ಮೋದುಗೌಲ ಅಂದರೆ ಇವತ್ತಿನ ಮುದಗಲ್ಲು, ಬಾದಾಮಿಯೋಸ್ ಅಂತ ಹೇಳಿದ್ರೆ ಇವತ್ತಿನ ಬಾದಾಮಿ, ಹೀಗೆ ಹಲವು ಪ್ರದೇಶಗಳನ್ನು ಗುರುತಿಸಿ ಈ ಪ್ರದೇಶಗಳ ಜೊತೆ ವಾಣಿಜ್ಯ ವ್ಯವಹಾರ ನಡೀತಾ ಇದ್ದದನ್ನು ಆತ ಉಲ್ಲೇಖಿಸ್ತಾನೆ. ಕ್ರಿಸ್ತಪೂರ್ವ 300ರ ಆಸುಪಾಸಿಗೆ ಸೇರಿದಂಥ ತಮಿಳು ಶಾಸನಗಳಲ್ಲಿ ಅನೇಕ ಕನ್ನಡ ಶಬ್ದಗಳು ನಲ್ಲಯೂರು, ಕಾವಡಿ, ಪೊಸಿಲ್, ಅಜ್ಜಯ್ಯ, ಅಪ್ಪನಪ್ಪ, ವೀರನ್, ಎರುಮೈ, ತಾಯಿಯಾರ್ ನಾಡು, ಇಳೆಯರ್, ಹೀಗೆ ಅನೇಕ ಕನ್ನಡ ಶಬ್ದಗಳು ಸಿಗೋದರ ಬಗ್ಗೆ ನಮ್ಮವರೇ ಆದಂಥ ಶಾ ಶೆಟ್ಟರ್ ಹಾಗೂ ತಮಿಳುನಾಡಿನ ಇರಾವಂತಂ ಮಹಾದೇವನ್ ಅವರು ಸೊಗಸಾದ ಪ್ರಬಂಧಗಳನ್ನು ಬರೆದಿದ್ದಾರೆ. ಇವೆಲ್ಲಕ್ಕಿಂತಲೂ ಕುತೂಹಲವಾದದ್ದು ಕ್ರಿಸ್ತಪೂರ್ವ 200ರ ಕಾಲಕ್ಕೆ ಸೇರಿರಬಹುದಾದಂಥ ಒಂದು ಹಸ್ತಪ್ರತಿ. ಈಜಿಪ್ಟಲ್ಲಿ ಆಕ್ಸರಿಂಕಸ್ ಅಂತ ಒಂದು ಸ್ಥಳ, ಅಲ್ಲಿ ಉತ್ಖನನವನ್ನು ಮಾಡ್ತಾರೆ.
ಒಂದು ಪಿಂಗಾಣಿ ಜಾಡಿ ದೊರೆಯುತ್ತೆ. ಆ ಜಾಡಿಯ ಒಳಗೆ ನೋಡಿದಾಗ ಒಂದು ಪ್ಯಾಪಿರಸ್ ಹಾಳೆ ಸಿಗುತ್ತೆ. ಅದರೊಳಗೆ ಏನಿದೆ ಅಂತ ಓದಿದಾಗ ಅದೊಂದು ಗ್ರೀಕ್ ನಾಟಕವಾಗಿರುತ್ತೆ. ಆ ಗ್ರೀಕ್ ನಾಟಕದಲ್ಲಿ ಮಧ್ಯೆ ಎಲ್ಲೋ ಒಂದು ಕಡೆ ಬೇರೆ ಭಾಷೆಯ ಸಂಭಾಷಣೆ ಕಂಡುಬರುತ್ತೆ. ಪಾಶ್ಚಾತ್ಯ ಮತ್ತು ಪೌರ್ವಸ್ತ್ಯ ವಿದ್ವಾಂಸರೆಲ್ಲ ಅದನ್ನು ಪರೀಕ್ಷಿಸಿ, ನಮ್ಮ ಗೋವಿಂದ ಪೈಯವರೂ ಸಹ ಪರೀಕ್ಷಿಸಿ ಇದು ಕನ್ನಡ ಭಾಷೆ ಅಂತ ಹೇಳಿದ್ದಾರೆ. ಕಥೆ ಈ ರೀತಿ ಇದೆ. ಕರ್ನಾಟಕದ ಕರಾವಳಿಯ ವೀರನೊಬ್ಬ ವಾಣಿಜ್ಯ ವ್ಯವಹಾರಕ್ಕೆ ಗ್ರೀಸ್ ದೇಶಕ್ಕೆ ಹೋದಾಗ ಅಲ್ಲಿನ ರಾಜಕುಮಾರಿಯನ್ನು ನೋಡಿ ಇಷ್ಟಪಟ್ಟು ಆಕೆಯ ಜೊತೆ ಕರ್ನಾಟಕಕ್ಕೆ ಓಡಿ ಬರ್ತಾನೆ. ಇಲ್ಲಿ ಬದುಕನ್ನು ನಡೆಸುವ ಸಂದರ್ಭದಲ್ಲಿ ಆ ರಾಜಕುಮಾರಿಯ ಸೋದರರು ಬಂದು, ಅಪ್ಪ ಅಮ್ಮ ನಿನಗಾಗಿ ಕಾಯ್ತಿದ್ದಾರೆ, ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇವೆ, ಬಾ ಅಂದಾಗ ಆ ಹೆಣ್ಣು ಮಗಳಿಗೆ ಮೆಚ್ಚಿ ಬಂದ ಗಂಡನ ಜೊತೆ ಉಳಿಬೇಕಾ ಅಥವಾ ತಾಯಿಯ ಮನೆಗೆ ಹೋಗಬೇಕಾ ಅನ್ನೋ ಗೊಂದಲ ಬಂದಾಗ ತನ್ನ ಸಖಿಯನ್ನು ಕರೆದು ಕನ್ನಡದಲ್ಲಿ ಹೇಳ್ತಾಳೆ, ಬೇರೆ ಕೊಂಚ ಮಧುವನ್ನು ಪಾತ್ರಕ್ಕೆ ಹಾಕಿತಾ. ಆಗ ಆ ಸಖಿ ವಿಷವನ್ನು ತಂದು ಕೊಡ್ತಾಳೆ. ಆ ವಿಷವನ್ನು ಕುಡಿದು ಜೀವವನ್ನು ಬಿಡ್ತಾಳೆ. ಆ ಹೆಣ್ಣುಮಗಳು ಗ್ರೀಸ್ ದೇಶಕ್ಕೆ ಹೋಗೋದಿಲ್ಲ. ಇದು ಕಥೆ. ಈ ಕಥೆಯಲ್ಲಿ ಸಖಿಯ ಜೊತೆ ನಡೆಯುವ ಎಲ್ಲ ಸಂಭಾಷಣೆಗಳು ನಮ್ಮ ಕನ್ನಡ ಭಾಷೆಯಲ್ಲಿದೆ. ಹಾಗಾಗಿ ಕನ್ನಡ ಭಾಷೆ ಒಂದು ಅದ್ಭುತವಾದ ಭಾಷೆ. ಕ್ರಿಸ್ತ ಶಕದ ಆರಂಭದಲ್ಲಿ ಆಗಿತ್ತು ಅನ್ನೋ ವಿಚಾರ ನಮಗೆ ಗೊತ್ತಾಗುತ್ತೆ. ಇದಕ್ಕಿಂತಲೂ ಕುತೂಹಲಕರವಾದ ಒಂದು ವಿಚಾರ ಅಂದರೆ, ಕ್ರಿಸ್ತಪೂರ್ವ 47ರಲ್ಲಿ ಅಲೆಕ್ಸಾಂಡ್ರಿಯಾದಲ್ಲಿ ಇದ್ದಂಥ ಒಂದು ಗ್ರಂಥಾಲಯ ಅಂದಿನ ಜಗತ್ತಿನಲ್ಲಿ ಎಲ್ಲ ಭಾಷೆಗಳಲ್ಲಿದ್ದ ಸರ್ವಶ್ರೇಷ್ಠವಾದ ಗ್ರಂಥಗಳನ್ನು ಆ ಗ್ರಂಥಾಲಯದಲ್ಲಿ ಸಂಗ್ರಹಿಸಿ ಇಟ್ಟಿದ್ದರು. ಅವುಗಳಲ್ಲಿ 36,000 ತಾಳೆಗರಿ ಪ್ರತಿಗಳು ಇದ್ದವು. 70,000 ಪ್ಯಾಪಿರಸ್ ಹಾಳೆಗಳ ಗ್ರಂಥಗಳಿದ್ದವು. ಅರಬ್ಬರು ಆಕ್ರಮಣ ಮಾಡಿದಾಗ ಈ ಗ್ರಂಥಾಲಯಕ್ಕೆ ಬೆಂಕಿಯನ್ನು ಇಡ್ತಾರೆ. ಬೆಂಕಿ ಹೊತ್ತಿಕೊಂಡು ಉರಿಯುವ ಸಂದರ್ಭಕ್ಕೆ ಅಲ್ಲಿಗೆ ಬಂದಂಥ ಜೂಲಿಯಸ್ ಸೀಸರ್ ಹೇಳ್ತಾನೆ, ಎಷ್ಟು ಉಳಿಯುತ್ತೋ ಅಷ್ಟು ತಗೊಂಬನ್ನಿ, ಎಲ್ಲವನ್ನೂ ಬೆಂಕಿಗೆ ಆಹುತಿಯಾಗಲು ಬಿಡಬೇಡಿ ಅಂತ ಹೇಳ್ತಾನೆ. ಹಾಗೆ ಸಂರಕ್ಷಿಸಿದ ಅನೇಕ ಭಾಷೆಯ ಕೃತಿಗಳಲ್ಲಿ ಕನ್ನಡದ್ದೂ ಒಂದು. ಆ ಭಾಷೆಯ ಕುರಿತಾಗಿ ಊರೊಳ್, ಕನ್ನಡದ ಲಿಪಿಯಲ್ಲಿ ಊರೊಳ್ ಅಂತ ಬರೀತಾನೆ. ಆ ಬರಹ ಇವತ್ತಿನ ಆಧುನಿಕ ಅಲೆಕ್ಸಾಂಡ್ರಿಯಾದ ಗ್ರಂಥಾಲಯದಲ್ಲೂ ಇದೆ. ಇದನ್ನು ಸಹ ಇವತ್ತು ನೋಡಬಹುದು ನಾವು. ಹೀಗೆ ಕನ್ನಡದ ಪ್ರಾಚೀನತೆಯನ್ನು ತಾವು ಕೇಳೋದಾದರೆ ಅದು ಕನಿಷ್ಠ 5,000 ವರ್ಷಗಳ ಇತಿಹಾಸವನ್ನು ಸೂಚಿಸುತ್ತೆ. ಇನ್ನು ನಮ್ಮ ಕನ್ನಡ ಭಾಷೆಯ ಶ್ರೀಮಂತಿಕೆಯ ಬಗ್ಗೆ ತಾವು ಕೇಳೋದಾದರೆ 30,000 ಶಾಸನಗಳುಂಟು. ನಮ್ಮ ಕನ್ನಡದಲ್ಲಿ 30,000 ಶಾಸನಗಳುಂಟು. ಬಹುಶಃ ತಮಿಳನ್ನು ಬಿಟ್ಟರೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಶಾಸನಗಳು ಸಿಗೋದು ನಮ್ಮ ಕರ್ನಾಟಕದಲ್ಲಿ. ಕರ್ನಾಟಕ ಭಾಷೆಯ ಇತಿಹಾಸ, ಭೂಗೋಳ, ಅರಸರ ಬಗ್ಗೆ, ಜನಜೀವನದ ಬಗ್ಗೆ, ಜನಸಾಮಾನ್ಯರ ಬಗ್ಗೆ, ವೀರರ ಬಗ್ಗೆ ತಿಳ್ಕೋಬೇಕು ಅಂದರೆ ಈ ರೀತಿಯಾದ ಶಾಸನಗಳು, ವೀರಗಲ್ಲುಗಳು, ಮಾಸ್ತಿಗಲ್ಲುಗಳು, ತಾಮ್ರಪತ್ರಗಳು, ಕೈಫಿಯತ್ತುಗಳು, ಬಕೈರುಗಳು, ಹೀಗೆ ಅನೇಕ ಮೂಲಗಳು ನಮಗೆ ದೊರೀತಾ ಇವೆ. ಈ ಮೂಲಗಳನ್ನು ಬಳಸಿಕೊಂಡು ನಾವು ನಮ್ಮ ನಾಡಿನ, ನಮ್ಮ ಭಾಷೆಯ ಇತಿಹಾಸವನ್ನು ರಚಿಸುವ ದಿಶೆಯಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ನಮಗೆ ದೊರೆತಿರುವಂಥ ಮೊದಲ ಶಾಸನ ನಮಗೆಲ್ಲ ಗೊತ್ತಿರೋ ಹಾಗೆ ಕ್ರಿಸ್ತಪೂರ್ವ 230ರ ಆಸುಪಾಸಲ್ಲಿ ರಚನೆಯಾದಂಥ ನಮ್ಮ ಅಶೋಕ ಕೆತ್ತಿಸಿದಂತಹ ಬ್ರಹ್ಮಗಿರಿಯ ಶಾಸನ. ಇಲ್ಲಿರ್ತಕ್ಕಂಥ ಇಸಿಲಾ ಎನ್ನುವ ಶಬ್ದ ಕನ್ನಡ ನಾಡಿನ, ಅಂದಿನ ಕನ್ನಡ ನಾಡಿನ ಓರ್ವ ಪ್ರಖ್ಯಾತ ವಾಣಿಜ್ಯ ಕೇಂದ್ರವಾಗಿದ್ದು ಕೋಟೆಯಿಂದ ಸುತ್ತುವರಿದಿತ್ತು ಎನ್ನುವ ಮಾಹಿತಿ ನಮಗೆ ದೊರೆಯುತ್ತೆ. ಅದಾದ ನಂತರ ಕ್ರಿಸ್ತಪೂರ್ವ 100ರ ಆಸುಪಾಸಲ್ಲಿ ಶಾತವಾಹನರ ಅನೇಕ ಶಾಸನಗಳು ನಮಗೆ ಬೆಳಗಾವಿ, ಕಲಬುರಗಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದೊರೆಯುತ್ತವೆ. ಕ್ರಿಸ್ತಶಕ 450ರ ಆಸುಪಾಸಿನ ಹಲ್ಮಿಡಿ ಶಾಸನ ನಮಗೆ ದೊರೆತಿರುವಂಥ
ಒಂದು ಬಹಳ ಮುಖ್ಯವಾದ ಶಾಸನ. ಇದು ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಇರ್ತಕ್ಕಂಥ ಹಲ್ಮಿಡಿ ಎನ್ನುವ ಒಂದು ಗ್ರಾಮದಲ್ಲಿ ದೊರೆಯುತ್ತೆ. ಆದರೆ ಇದಕ್ಕಿಂತಲೂ ಹಿಂದೆ ಕನ್ನಡ ಶಾಸನಗಳು ಇದ್ದುವು ಅನ್ನೋದಕ್ಕೆ ಒಂದು ಉದಾಹರಣೆ ಕ್ರಿಸ್ತಶಕ 370 ಆಸುಪಾಸಲ್ಲಿ ರಚನೆಯಾಗಿರಬಹುದಾದ ತಾಳಗುಂದದ ಸಿಂಹ ಕಟಾಂಜನ ಶಾಸನವನ್ನು ಉಲ್ಲೇಖಿಸಬಹುದು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ತಾಳಗುಂದದಲ್ಲಿ ಪ್ರಣವೇಶ್ವರ ದೇವಾಲಯ ಏನಿದೆ, ಆ ದೇವಾಲಯದ ಮೆಟ್ಟಿಲನ್ನು ಹತ್ತಿ ಹೋಗುವಾಗ ಆ ಕಡೆ ಈ ಕಡೆ ಏನು ಸಿಂಹ ಕಟಾಂಜನ ಇದೆ, ಆ ಕಟಾಂಜನದ ಮೇಲೆ ಒಂದು ಶಾಸನ ಉಂಟು. ಆ ಶಾಸನದಲ್ಲಿ ಬೋಯಿಗರ ವಾಜಿನಾಗ ಎಂಬ ಅಂಬಿಗನಿಗೆ ಈ ರೀತಿಯಾದ ಭೂಮಿಯನ್ನು ಕೊಡ್ತಾ ಇದ್ದೇವೆ ಅನ್ನೋ ದಾಖಲೆ ಅಲ್ಲಿ ಉಂಟು. ಹಾಗೆಯೇ ತ್ಯಾಗರ್ತಿ ಶಾಸನ, ಗುಣಭೂಷಿತನ ನಿಷಧಿ ಶಾಸನ ಇವೆಲ್ಲವೂ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ ಶಾಸನಗಳು. ಇನ್ನು ಕನ್ನಡ ಸಾಹಿತ್ಯಕ್ಕೆ ಬಂತು ಅಂತ ಹೇಳ್ತಂದರೆ, ಕನ್ನಡ ಸಾಹಿತ್ಯವನ್ನು, ನಮ್ಮ ಭಾಷಾ ಸಾಹಿತ್ಯವನ್ನು ಸಾಮಾನ್ಯವಾಗಿ 3 ರೀತಿ ವಿಂಗಡಿಸೋದುಂಟು. 3 ಕಾಲಮಾನದಲ್ಲಿ 450ರಿಂದ 1200ರವರೆಗೆ ಯಾವ ಸಾಹಿತ್ಯ ರಚನೆಯಾಗಿದೆ ಅದನ್ನು ಹಳಗನ್ನಡ ಅಂತ ಕರೀತೇವೆ. 1200ರಿಂದ 1700ರವರೆಗೆ ಏನು ರಚನೆಯಾಗಿದೆ ಅದು ಮಧ್ಯ ಕನ್ನಡದ ಸಾಹಿತ್ಯ. 1700ರಿಂದ ಇಂದಿನವರೆಗೆ ಏನು ರಚನೆಯಾಗಿದೆ ಅದನ್ನು ಆಧುನಿಕ ಕನ್ನಡದ ಸಾಹಿತ್ಯ ಅಂತ ನಾವು ಕರೀತೇವೆ. ಕ್ರಿಸ್ತಶಕ 850ರಲ್ಲಿ ರಚನೆಯಾದ ಶ್ರೀ ವಿಜಯನ ಕವಿರಾಜ ಮಾರ್ಗ ಅಂತಕ್ಕಂಥ ಲಾಕ್ಷಣಿಕ ಗ್ರಂಥ ನಮಗೆ ದೊರಕಿರುವಂಥ ಮೊದಲ ಕನ್ನಡ ಗ್ರಂಥ. ಆ ಗ್ರಂಥವನ್ನು ಅಧ್ಯಯನ ಮಾಡ್ತು ಅಂದರೆ ಆ ಗ್ರಂಥದಲ್ಲೇ ಸ್ಪಷ್ಟವಾಗಿ ಪೂರ್ವಾಚಾರ್ಯರ ಉಲ್ಲೇಖ ಕಂಡುಬರುತ್ತೆ. ಅಂದರೆ ಶ್ರೀ ವಿಜಯನಿಗಿಂತಲೂ ಮೊದಲು ವಿಮಲಾಚಾರ್ಯ, ಉದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ, ಕವೀಶ್ವರ, ಚಂದ್ರಪಂಡಿತ, ಲೋಕಪಾಲ ಇತ್ಯಾದಿ ಅನೇಕ ಸಾಹಿತಿಗಳು ತಮ್ಮ ಕೃತಿಗಳನ್ನು ರಚಿಸಿದ್ದಾರೆ ಅನ್ನೋ ಮಾತು ದೊರೆಯುತ್ತೆ. ದುರದೃಷ್ಟವಶಾತ್ ಅವರ ಕೃತಿಗಳು ನಮಗೆ ದೊರೆತಿಲ್ಲ. ಅದೇ ಕಾವ್ಯದಿಂದ ದೊರೆಯುವ ಮತ್ತೊಂದು ಮುಖ್ಯವಾದ ಮಾಹಿತಿ ಅಂದರೆ, ಕನ್ನಡದ್ದೇ ಆದ ಒಂದು ದೇಸಿ ಛಂದಸ್ಸು ನಮ್ಮಲ್ಲಿ ಇತ್ತು. ಅದನ್ನು ಬೆದಂಡೆ, ಚತ್ತಾಣ ಅಂತ ಕರೀತಾರೆ. ಅವುಗಳಲ್ಲಿ ಹಾಡುಗೊಬ್ಬಗಳನ್ನು ರಚಿಸಿ ಹಾಡ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಅಕ್ಷರಗಣ, ಮಾತ್ರಾಗಣ, ಅಂಶಗಣಗಳಲ್ಲಿ ಅವರು ಈ ಬೆದಂಡೆಗಳನ್ನು ರಚಿಸ್ತಾ ಇದ್ರು ಅನ್ನೋ ಮಾಹಿತಿಯು ನಮಗೆ ಗೊತ್ತಾಗುತ್ತೆ. ನಂತರದ ಕನ್ನಡ ಸಾಹಿತ್ಯವನ್ನು ನೋಡ್ತು ಅಂದರೆ ಮೇಲ್ವಾಡು, ಭಜನಗಬ್ಬಂ, ಗದ್ಯಕಥಾ, ಅಕ್ಕರ, ರಗಳೆ, ಬೆಳಗಿನ ವಚನ, ಸಾಂಗತ್ಯ, ಹಾಡುಗಬ್ಬ ಹೀಗೆ ಅನೇಕ ನಮೂನೆಯ ಸಾಹಿತ್ಯ ಪ್ರಕಾರಗಳನ್ನು ನಾವು ನೋಡಬಹುದು. ಚಂಪು ಅಂತೂ ಕನ್ನಡಕ್ಕೆ ವಿಶೇಷವಾದಂಥ ಒಂದು ವಿಚಾರ. ಮುಖ್ಯವಾಗಿ ವಚನಗಳನ್ನು ಪ್ರಸ್ತಾಪಿಸಬೇಕು. ಕ್ರಿಸ್ತಶಕ 12ನೇ ಶತಮಾನದ ಆಸುಪಾಸಲ್ಲಿ ರಚನೆಯಾದಂಥ ವಚನಗಳು ಇಡೀ ಜಗತ್ತಿನ ಯಾವುದೇ ಭಾಷೆಯಲ್ಲಿ ಇಲ್ಲದೆ ಇರತಕ್ಕಂಥ ಅಪರೂಪವಾದ ಒಂದು ಜ್ಞಾನ ಭಂಡಾರ. ಇದು ನಮ್ಮ ಕನ್ನಡದ್ದು ಅನ್ನೋದನ್ನು ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಇನ್ನು ಶಾಸ್ತ್ರೀಯ ಸಾಹಿತ್ಯಕ್ಕೆ ಬಂದರೆ ಪಂಪ, ರನ್ನ, ಪೊನ್ನ, ಜನ್ನ, ಹರಿಹರ, ರಾಘವಾಂಕ, ಲಕ್ಷ್ಮೀಶ, ಕುಮಾರವ್ಯಾಸ ಹೀಗೆ ಪಟ್ಟಿಯನ್ನು ಬೆಳೆಸ್ತಾ ಹೋಗಬಹುದು. ಅತಿ ಮುಖ್ಯವಾದ 80 ಹಳಗನ್ನಡ ಕಾವ್ಯಗಳು ನಮ್ಮಲ್ಲಿ ಉಂಟು. 80 ಹಳಗನ್ನಡ ಕಾವ್ಯಗಳು. ಇನ್ನೂ 20 ಹಳಗನ್ನಡ ಕಾವ್ಯಗಳ ಹೆಸರು ಮಾತ್ರ ನಮಗೆ ದೊರೆಯುತ್ತೆ. ಆದರೆ ಆ ಕೃತಿ ನಮಗೆ ಇವತ್ತಿನವರೆಗೂ ದೊರೆತಿಲ್ಲ. ಇಡೀ ಕನ್ನಡ ಸಾಹಿತ್ಯದಲ್ಲಿ ಮಾತ್ರವಲ್ಲ, ಇಡೀ ಜಗತ್ತಿನ ಸಾಹಿತ್ಯದಲ್ಲಿ ಅಪರೂಪವಾದ ಒಂದು ಕೃತಿ ನಮ್ಮ ನಾಡಿನದು ಅನ್ನೋದನ್ನು ಹೆಮ್ಮೆಯಿಂದ ನಾವು ಹೇಳ್ಕೋಬಹುದು. ಅದುವೇ ಸಿರಿಭೂವಲಯ. ಸಿರಿಭೂವಲಯ ಕ್ರಿಸ್ತಶಕ 8ನೇ ಶತಮಾನದ ಆಸುಪಾಸಲ್ಲಿ ರಚನೆಯಾಗಿರಬಹುದಾದ ಕುಮುದೇಂದು ಎನ್ನುವ ಜೈನ ಮುನಿ ಬರೆದಿರುವಂಥ ಒಂದು ಮಹಾಕಾವ್ಯ. ಈ ಮಹಾಕಾವ್ಯದಲ್ಲಿ ಆತ ಅಕ್ಷರಗಳನ್ನು ಬಳಸಿಲ್ಲ, ಅಕ್ಷರಗಳ ಬದಲು ಅಂಕೆಗಳನ್ನು ಬಳಸಿದ್ದಾನೆ. ಒಂದೊಂದು ಅಂಕೆಯ ಸ್ಥಾನದಲ್ಲಿ ಒಂದೊಂದು ಅಕ್ಷರವನ್ನು ನೀವು ಸೇರಿಸಿದ್ದೇ ಆದಲ್ಲಿ
ನೀವು ರಾಮಾಯಣವನ್ನು, ಮಹಾಭಾರತವನ್ನು, ಜೈನ ಸಾಹಿತ್ಯವನ್ನು, ಆಯುರ್ವೇದವನ್ನು, ಯಾವ ಜ್ಞಾನರಾಶಿ ಬೇಕು ನಿಮಗೆ ಆ ಎಲ್ಲ ಜ್ಞಾನರಾಶಿಗಳು ಅದರಲ್ಲಿ ಅಡಕವಾಗಿರ್ತಕ್ಕಂಥ ಒಂದು ರೀತಿಯಾದ ವಿಶ್ವಕೋಶ, ಎನ್ಸೈಕ್ಲೋಪೀಡಿಯಾ ಅಂದರೆ ತಪ್ಪಾಗಲಾರದು. ಅಂತಹ ಅದ್ಭುತವಾದ ಒಂದು ಸಾಹಿತ್ಯ ಕೃತಿ ಇಡೀ ಜಗತ್ತಿನ ಯಾವುದೇ ಭಾಷೆಯಲ್ಲಿಲ್ಲ. ಅದು ನಮ್ಮ ಕನ್ನಡದ್ದು ಅನ್ನೋದನ್ನು ಹೆಮ್ಮೆಯಿಂದ ಹೇಳ್ಕೋಬಹುದು. ಹಾಗೆಯೇ ಕನ್ನಡ ಭಾಷೆಗೆ ಮೊದಲ ನಿಘಂಟಾಗಿ ರನ್ನ ಕಂದ ದೊರೆಯುತ್ತೆ. ಅದಾದ ನಂತರ ಕಿಠಲ್ ಮಹಾಶಯರು ರಚಿಸಿದ ಗ್ರಂಥ ನಮಗೆ ಗೊತ್ತು. ಈಗ ಕರ್ನಾಟಕ ಸಾಹಿತ್ಯ ಪರಿಷತ್ತು ಸೊಗಸಾದ 8 ಸಂಪುಟಗಳ ಬೃಹತ್ ನಿಘಂಟುಗಳನ್ನು ರಚಿಸಿದೆ. ಇಂತಹ ನಿಘಂಟು ಯಾವುದೇ ಭಾರತೀಯ ಭಾಷೆಗಳಲ್ಲಿ ರಚನೆಯಾಗಿಲ್ಲ ಅನ್ನೋದು ನಾವೆಲ್ಲರೂ ಹೆಮ್ಮೆ ಪಡಬಹುದಾದಂಥ ವಿಚಾರ. ಹಾಗೆಯೇ ಮೈಸೂರು ವಿಶ್ವವಿದ್ಯಾನಿಲಯ ರಚಿಸಿರುವ ನಿಘಂಟು, ವಿಜ್ಞಾನ ನಿಘಂಟು, ವೈದ್ಯಕೀಯ ನಿಘಂಟು, ಕಚೇರಿ ನಿಘಂಟು, ಬ್ಯಾಂಕ್ ನಿಘಂಟು, ಆಡಳಿತ ನಿಘಂಟು, ಎಷ್ಟು ನಿಘಂಟುಗಳನ್ನು ಕೇಳ್ತೀರಿ, ಅವೆಲ್ಲವೂ ಸಹ ನಮ್ಮ ಭಾಷೆಯಲ್ಲಿ ಇವತ್ತು ದೊರೀತಾ ಇದೆ. ಮಹಾಕಾವ್ಯಗಳು ಕೇವಲ ಮಧ್ಯಕಾಲಕ್ಕೆ ಮುಗೀತು ಅಂತ ನಾವು ಭಾವಿಸಬೇಕಾಗಿಲ್ಲ. ಇವತ್ತಿಗೂ ಸಹ ಅನೇಕ ಮಹಾಕಾವ್ಯಗಳು ರಚನೆ ಆಗ್ತಾ ಇವೆ. ನಮಗೆಲ್ಲ ಗೊತ್ತಿರುವ ಹಾಗೆ ಅತ್ಯುತ್ತಮ ಉದಾಹರಣೆ ಕುವೆಂಪು ಅವರು ರಚಿಸಿದಂಥ ಶ್ರೀರಾಮಾಯಣ ದರ್ಶನ. ಹಾಗೆಯೇ ಎಸ್ ಭೂಸ್ನೂರ್ ಮಠ್ ಅವರು ರಚಿಸಿದಂಥ ಭವ್ಯ ಮಾನವ ಹಾಗೂ ವಿನಾಯಕ ಕೃಷ್ಣ ಗೋಕಾಕ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಭಾರತ ಸಿಂಧು ರಶ್ಮಿ. ಇವಲ್ಲದೆ ಇನ್ನೂ ಅನೇಕ ಮಹಾಕಾವ್ಯಗಳು ಕನ್ನಡದಲ್ಲಿ ಇವತ್ತಿಗೂ ರಚನೆಯಾಗ್ತಾ ಇದೆ ಅನ್ನೋ ವಿಚಾರವನ್ನು ಹೆಮ್ಮೆಯಿಂದ ನಾವು ಸ್ಮರಿಸ್ಕೋಬಹುದು. ಕನ್ನಡ ಭಾಷೆಯ ಹಿಂದಿನ ವೈಭವದ ಒಂದು ಪಕ್ಷಿನೋಟವನ್ನಷ್ಟೇ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಕನ್ನಡ ಭಾಷೆಯ ಇಂದಿನ ಸ್ಥಿತಿಗತಿಗಳನ್ನು ಸ್ವಲ್ಪ ನೋಡೋಣ. ಕನ್ನಡ ಭಾಷೆ ಬೆಳಿಬೇಕಾದರೆ ಈ ಭಾಷೆಯ ಮೇಲೆ ಮೊದಲು ಪ್ರಭಾವ ಬೀರಿದ್ದು ಪ್ರಾಕೃತ ಭಾಷೆ, ಅದಾದ ನಂತರ ಪಾಲಿ ಭಾಷೆ, ಅದಾದ ನಂತರ ಸಂಸ್ಕೃತ ಭಾಷೆ, ಅದಾದ ಮೇಲೆ ಮರಾಠಿ, ಉರ್ದು, ತಮಿಳು, ತೆಲುಗು, ಹಿಂದಿ, ಇಂಗ್ಲೀಷ್ ಇವೆಲ್ಲ ಸ್ವಲ್ಪ ಮಟ್ಟಿಗೆ ಪ್ರಭಾವವನ್ನು ಬೀರಿವೆ. ಇಂದಿನ ಗ್ರಾಂಥಿಕ ಕನ್ನಡದಲ್ಲಿ ನಾವು ಆಡುವ ಅಷ್ಟೂ ಶಬ್ದಗಳಲ್ಲಿ 60% ಶಬ್ದಗಳು ಸಂಸ್ಕೃತ ಮೂಲದಿಂದ ಬಂದಿವೆ. ಉಳಿದದ್ದು ನಮ್ಮ ಕನ್ನಡ ಮೂಲದ, ಪ್ರಾಕೃತ ಮೂಲದ ಶಬ್ದಗಳಾಗಿವೆ. ಕನ್ನಡದ ಮೂಲ ಭಾಷೆ ಹೇಗಿತ್ತು ಅನ್ನೋ ಕುತೂಹಲ ಯಾರಿಗಾದರೂ ಇತ್ತು ಅಂದರೆ ಅವರೇನು ಮಾಡಬೇಕು ಅಂದರೆ ಇವತ್ತಿನ ಕನ್ನಡ ಉಪಭಾಷೆಗಳನ್ನು ಅಧ್ಯಯನ ಮಾಡಬೇಕು. ಕನ್ನಡ ಉಪಭಾಷೆಗಳಿವೆಯಾ ಕನ್ನಡಕ್ಕೆ ಯಾವುದು ಅನ್ನೋ ಪ್ರಶ್ನೆಯನ್ನು ತಾವು ಕೇಳೋದಾದರೆ, ಕರಾವಳಿಯ ಉಪಭಾಷೆಗಳಲ್ಲಿ ಮಂಗಳೂರು ಕನ್ನಡ, ಕುಂದ ಕನ್ನಡ, ಹಾಲಕ್ಕಿ ಕನ್ನಡ, ಬಾರ್ಕೋರು ಕನ್ನಡ, ಸಿರ್ಸಿ ಕನ್ನಡ, ಅಂಕೋಲ ಕನ್ನಡ, ಕೋಮರ್ ಪಂತ್ ಕನ್ನಡ, ಮಲೆನಾಡು ಕನ್ನಡ, ನಾಡವ ಕನ್ನಡ ಈ ಸ್ವರೂಪಗಳನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಇನ್ನು ಉತ್ತರ ಕರ್ನಾಟಕದ ಉಪಭಾಷೆಗಳಾದ ಧಾರವಾಡ ಕನ್ನಡ, ಕಲಬುರಗಿ ಕನ್ನಡ, ವಿಜಯಪುರದ ಕನ್ನಡ ಹಾಗೂ ನೈಋತ್ಯ ಕರ್ನಾಟಕದ ಉಪಭಾಷೆಗಳಾದ ಅರೆಭಾಷೆ, ತಿಪಟೂರು ಕನ್ನಡ, ರಬಕವಿ ಕನ್ನಡ, ನಂಜನಗೂಡು ಕನ್ನಡ ಇವುಗಳನ್ನು ನೋಡಬೇಕಾಗುತ್ತೆ. ಇನ್ನು ದಕ್ಷಿಣ ಕರ್ನಾಟಕದ ಕನ್ನಡಕ್ಕೆ ಬಂದರೆ ಬೆಂಗಳೂರು ಕನ್ನಡ, ಅರವು ಕನ್ನಡ, ಇಂತಹ ಕನ್ನಡವೂ ಒಂದುಂಟು. ಅರವು ಕನ್ನಡ, ಚಾಮರಾಜನಗರದ ಕನ್ನಡ, ಮಂಡ್ಯ ಕನ್ನಡ, ಬಣಕಲ್ ಕನ್ನಡ ಇವುಗಳನ್ನು ನಾವು ನೋಡಬೇಕಾಗುತ್ತೆ. ಇನ್ನು ಬಡಗ ಭಾಷೆಗೆ ಬಂತು ಅಂದರೆ ನೀಲಗಿರಿಯಲ್ಲಿರ್ತಕ್ಕಂಥ ಉರಳಿ ಭಾಷೆ, ಹೊಲಿಯ, ಸೋಲಿಗ ಭಾಷೆ ಇವೆಲ್ಲವೂ ಕನ್ನಡ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನೆರವಾಗುವಂಥ ಭಾಷೆಗಳು. ಕೋಮರ ಪಂತ್ ಅನ್ನೋ ಕನ್ನಡ ಈ ಭಾಷೆ ಇದೆ ಅನ್ನೋದೇ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ನಮ್ಮ ಹಳಗನ್ನಡ ಏನಿದೆ ಆ ಹಳಗನ್ನಡವನ್ನು ಬಹುಪಾಲು ಹೋಲುವಂಥ ಭಾಷೆ ಈ ಕೋಮರ ಪಂತ್ ಭಾಷೆ. ಇವತ್ತಿಗೂ ಅವರು ಹಳಗನ್ನಡ ಸ್ವರೂಪದ ಕನ್ನಡ ಭಾಷೆಯಲ್ಲೇ ತಮ್ಮ ಬದುಕನ್ನು ನಡೆಸ್ತಾರೆ. ಇವರು ವಿಜಯನಗರ, ಕೆಳದಿ ಮತ್ತು ಶಿವಾಜಿಯ ಸೈನ್ಯದಲ್ಲಿ ಸೈನಿಕರಾಗಿ ಕೆಲಸವನ್ನು ಮಾಡ್ತಾ ಕುದುರೆ ಸವಾರಿ, ಬಿಲ್ಗಾರಿಕೆ ಮತ್ತು ಭರ್ಜಿಯನ್ನು ಎಸೆಯುವ ಕಲೆಯಲ್ಲಿ ಇವರು ಪರಿಣಿತರಾಗಿದ್ದರು. ಇವರು ಶೃಂಗೇರಿ ಮಠದ ಭಕ್ತರು. ಗೋವಾ, ಕಾರವಾರ, ಉತ್ತರ ಕನ್ನಡದಲ್ಲಿ ಕೋಮರ್ ಪಂತ್ ಮಾತನಾಡುವ ಜನ ಇವತ್ತಿದ್ದಾರೆ. ಇನ್ನು ನಾಡವರ ಕನ್ನಡ ನಮಗೆಲ್ಲ ಗೊತ್ತಿರುವಂಥದ್ದು. ಕಾರವಾರ,
ಅಂಕೋಲ, ಕುಮಟ ಮುಂತಾದ ಪ್ರದೇಶಗಳಲ್ಲಿ ಈ ನಾಡವರ ಜನ ಉಂಟು. ಚೆನ್ನಭೈರಾದೇವಿಯ ಸೈನ್ಯದಲ್ಲಿ ಇದ್ದಂಥ ಹೆಚ್ಚಿನ ಜನ ಈ ನಾಡವರು. ಮಹಾನ್ ಶೂರರು ಇವರು. ಅವರ ಬಗ್ಗೆ ಒಂದು ಜಾನಪದ ಪದ್ಯವೂ ಸಹ ಸಿಗುತ್ತೆ. ನಾಡವರೇ ನಿಜ ನಾಡಿಗರು ನೋಡು, ಕಾಳಗವ ಹೂಡಿಹರು, ಸ್ವಾತಂತ್ರ್ಯದ ಸುಖದೂಟವನ್ನುಂಡು, ವಿಜಯನಗರದಲ್ಲಿ ಕಾದಿದ ದಂಡು, ನಾಡವರಿಂದಿನ ದಾಸ್ಯವ ಕಂಡು, ಉಪ್ಪು ಮಾಡುವರು ಮುಂದಕ್ಕೆ ಬಂದು, ಹಿಂದಿನ ಹುರುಪೆ ಇಂದಿಗೂ ಮೂಡಿ, ನಾಡವರೆಲ್ಲರೂ ಒಂದೆಡೆಗೂಡಿ, ಗಾಂಧಿ ಮಹಾತ್ಮನ ಕೊಂಬಿನ ಕೇಳಿ, ನೆಗೆದು ಕಾದುವರು ಧೈರ್ಯವ ತಾಳಿ, ನಾಡವರೇ ನಿಜ ಕನ್ನಡಿಗರು. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ರೂಪುಗೊಂಡಂಥ ಈ ಒಂದು ಪದ್ಯ ನಾಡವರು ಎಂತಹ ಧೈರ್ಯಶಾಲಿಗಳು ಅನ್ನೋದನ್ನು ನಮಗೆ ತೋರಿಸುತ್ತೆ. ಇವತ್ತು ನಾಡವರಲ್ಲಿ 99% ಜನ ವಿದ್ಯಾವಂತರು ಅನ್ನೋದನ್ನು ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೋಬಹುದು. ಇವರು ಸಾಮಾನ್ಯವಾಗಿ ವ್ಯಾಪಾರಗಳಲ್ಲಿ ತೊಡಗಿದ್ದಾರೆ, ಭೂಮಾಲೀಕರಾಗಿದ್ದಾರೆ, ತುಂಬ ಧೈರ್ಯಶಾಲಿಗಳು. ಹವ್ಯಕ ಕನ್ನಡ ಅಥವಾ ಹವಿಗನ್ನಡ ನಮಗೆ ಗೊತ್ತಿರುವಂಥ ಭಾಷೆ. ಮಯೂರ ಶರ್ಮಾ ಉತ್ತರಾಖಂಡದ ಅಹಿಚ್ಛತ್ರದಿಂದ ಕರ್ಕೊಂಬಂದ ಇವರನ್ನು ಎನ್ನುವ ಮಾತು ಉಂಟು. ಹಾಗಾಗಿ ಹವಿಗನ್ನಡವನ್ನು ಅಧ್ಯಯನ ಮಾಡಿದರೆ ಪ್ರಾಚೀನ ಕನ್ನಡದ ರೂಪ ನಮಗೆ ಗೊತ್ತಾಗುತ್ತೆ. ಅರೆಭಾಷೆ, ಅರೆಗನ್ನಡ, ಗೌಡ ಕನ್ನಡ, ಬಡಗ ಭಾಷೆಗೆ ಹತ್ತಿರ ಇರತಕ್ಕಂಥ ಭಾಷೆ ಇದು. ತುಳು, ಹವಿಗನ್ನಡ, ಕುಂದಗನ್ನಡ ಪದಗಳ ಮಿಶ್ರ ಭಾಷೆ ಅಂತಲೂ ಹೇಳ್ತಾರೆ. ಮಡಿಕೇರಿ, ಸೋಮವಾರಪೇಟೆ, ವಿರಾಜಪೇಟೆ, ಸುಳ್ಯ, ದಕ್ಷಿಣ ಕನ್ನಡ, ಕಾಸರಗೋಡು ಪ್ರದೇಶಗಳಲ್ಲಿ ಇವತ್ತು ಈ ಜನ ಉಂಟು. ಉರಳಿ ಅಂತ ಒಂದು ಕನ್ನಡ ಉಪಭಾಷೆ ಇದೆ. ತಮಿಳುನಾಡಿನ ಉರಳಿ ಬುಡಕಟ್ಟಿನವರಿವರು. ನಮ್ಮ ಆಡು ಭಾಷೆಯ ಇವತ್ತಿನ ಕನ್ನಡ ಸ್ವರೂಪ ಏನಿದೆ ಅದನ್ನು ಬಹುಪಾಲು ಹೋಲುತ್ತೆ. ಅವರು ಮಾತನಾಡುವ ಭಾಷೆ ಹೋಲಿಯ ಅಥವಾ ಗೋಲಾರಿ ಅಂತಕ್ಕಂಥ ಒಂದು ಭಾಷೆ ಉಂಟು. ಈ ಭಾಷೆಯನ್ನು ಕೇವಲ 3614 ಜನ ಮಾತ್ರ ಮಾತಾಡ್ತಾರಂತೆ. ಸ್ವಲ್ಪ ದಿನಗಳಲ್ಲಿ ಈ ಭಾಷೆ ಮರೆಯಾಗುತ್ತೆ. ಆದರೆ ಈ ಭಾಷೆಯನ್ನು ಮಾತನಾಡೋ ಜನ ಮಹಾರಾಷ್ಟ್ರದಲ್ಲಿ ಮತ್ತು ಮಧ್ಯಪ್ರದೇಶದಲ್ಲಿ ವಾಸಿಸ್ತಾರೆ ಅನ್ನೋದು ಗಮನೀಯವಾದ ವಿಚಾರ. ಯಾಕಂದರೆ ಕನ್ನಡಿಗರು ನೇಪಾಳದವರೆಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದರು. ಹಾಗಾಗಿ ಕನ್ನಡ ಸೇನೆಯ ಜೊತೆ ಹೊರಟಂಥ ಅನೇಕ ಜನ ಅಲ್ಲಲ್ಲೇ ಉಳಿದುಕೊಂಡಿರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಈ ಗೋಲಾರಿ ಜನ ಅವರನ್ನು ನೋಡಿದ್ರೆ ಬಹುಶಃ ಕನ್ನಡ ಭಾಷೆಯ ಸ್ವರೂಪ ನಮಗೆ ಗೊತ್ತಾದೀತು. ಕನ್ನಡ ಕುರುಂಬರು ಕರ್ನಾಟಕ, ಕೇರಳ, ತಮಿಳುನಾಡಲ್ಲಿ ಕಂಡು ಬರ್ತಾರೆ. ಜೇನು ಕುರುಬರು ಮತ್ತು ಬೆಟ್ಟ ಕುರುಬರು ಶಿವನ, ವೀರಭದ್ರನ ಆರಾಧಕರು. ಅರುವು ಅನ್ನೋ ವಿಶೇಷವಾದ ಒಂದು ಭಾಷೆ ಇದೆ. ಅರುವು ಅಂದರೆ ತಮಿಳು ಎನ್ನುವ ಅರ್ಥ ಉಂಟು. ಆದರೆ ಈ ಒಂದು ಪ್ರದೇಶ ಕೇವಲ ಆನೆಕಲ್ಲಲ್ಲಿ ಮಾತ್ರ ಬದುಕಿದೆ, ಬೇರೆ ಎಲ್ಲೂ ಇಲ್ಲ. ಇಡೀ ಭಾರತದಲ್ಲಿ ಎಲ್ಲೂ ಇಲ್ಲ. ಆನೆಕಲ್ಲಿನ ಸುತ್ತಮುತ್ತ ಮಾತ್ರ ಇದೆ. ಇದರಲ್ಲಿ ಕನ್ನಡ ಭಾಷೆ ಎಷ್ಟಿದೆಯೋ ಹೆಚ್ಚು ಕಡಿಮೆ ಅಷ್ಟೇ ತಮಿಳು ಶಬ್ದಗಳು ಉಂಟು. ಆದರೆ ಈ ಭಾಷೆಗೆ ಕನಿಷ್ಠ 3000 ವರ್ಷಗಳ ಇತಿಹಾಸ ಇರಬೇಕು ಅಂತ ಭಾಷಾ ತಜ್ಞರು ಹೇಳ್ತಾರೆ. ಅಂದರೆ ಕನ್ನಡ ಮತ್ತು ತಮಿಳು ಭಾಷೆಗೆ ಜನ್ಮವನ್ನು ನೀಡಿದಂಥ ಮಾತೃಭಾಷೆ ಕಂದಮಿಳ್ ಏನಿದೆ, ಆ ಕಂದಮಿಳ್ನಿಂದ ರೂಪುಗೊಂಡಿರಬಹುದ ಈ ಅರುವು ಎನ್ನುವ ಭಾಷೆ, ಇದು ತಜ್ಞರ ಒಂದು ಊಹಾಪೋಹ. ಸೋದರ ಭಾಷೆಗಳು ನಮಗೆಲ್ಲ ಗೊತ್ತೇ ಇದೆ. ತುಳು, ಕೊಡವ, ಕೊಂಕಣಿ, ಬ್ಯಾರಿ, ಸಂಕೇತಿ, ತಿರ್ಕೆ. ಎಷ್ಟು ಜನಕ್ಕೆ ಈ ಭಾಷೆ ಹೆಸರು ಕೇಳಿದ್ದಾರೋ ಗೊತ್ತಿಲ್ವ. ಕೊಡಗಿನಲ್ಲಿ ಉಂಟು ತಿರ್ಕೆ ಅಂತಕ್ಕಂಥ ಒಂದು ಭಾಷೆ. ಲಂಬಾಣಿ ಭಾಷೆಯೂ ಸಹ ನಮ್ಮ ನಾಡಲ್ಲಿ ಉಂಟು. ಇಂದಿನ ಕನ್ನಡ ಭಾಷಾ ಸಮಸ್ಯೆಗಳ ಕಡೆ ಒಂದು ಪಕ್ಷಿ ನೋಟವನ್ನು ಹರಿಸೋಣ. ಮುಖ್ಯವಾದ ಸಮಸ್ಯೆ ಅಂದರೆ ಕನ್ನಡ ಭಾಷೆಯ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧವಾಗಿರ್ತಕ್ಕಂಥ ಒಂದೇ ಒಂದು ಸರ್ಕಾರ ಈ 75 ವರ್ಷಗಳಲ್ಲಿ ಬಂದಿಲ್ಲ. 75 ವರ್ಷಗಳಾಗಿವೆ. ಕನ್ನಡ ಕಾಳಜಿಯನ್ನು ಹೊಂದಿರತಕ್ಕಂಥ ಒಂದು ಸರ್ಕಾರವನ್ನು ತರೋದಕ್ಕೆ ನಾವು ವಿಫಲರಾಗಿದ್ದೇವೆ. ಹಾಗಾಗಿ ಕನ್ನಡ ಇವತ್ತು ತನ್ನ ಸ್ವಸ್ಥಾನದಲ್ಲಿ ಇಲ್ಲ ಅನ್ನೋದಕ್ಕಿದೆ. ಅದಕ್ಕೆ ಕಾರಣ ಬೇರೆಯವರನ್ನು ಹಳಿಯುವ ಬದಲು ನಮ್ಮನ್ನು ನಾವು ಹಳಿದುಕೋಬೇಕಾಗುತ್ತೆ. ಇದು ಮುಖ್ಯವಾದದ್ದು. ಮುಂದಿನ ಚುನಾವಣೆಯಲ್ಲಿ
ಯಾರು ಕನ್ನಡ ಭಾಷೆಯ ಅಭಿವೃದ್ಧಿಗೆ ಶ್ರಮಿಸ್ತಾರೋ ಅವರನ್ನು ಆಯ್ಕೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯವಾಗುತ್ತೆ. ಇವತ್ತು ಕನ್ನಡವನ್ನು ಮರೀತಾ ಇದ್ದೇವೆ, ಕೊನೆಯ ಪಕ್ಷ ಬೆಂಗಳೂರಿನಂತಹ ನಗರಗಳಲ್ಲಿ. ಬೆಂಗಳೂರಿನಲ್ಲಿರ್ತಕ್ಕಂಥ ಹೆತ್ತವರು ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕನ್ನಡವನ್ನು ಕಲಿಸುವ ಶ್ರಮವನ್ನು ತಗೋತಾ ಇಲ್ಲ. ಹಾಗಾಗಿ ಕೆಲವು ತಜ್ಞರು ಹೇಳ್ತಾ ಇದ್ದಾರೆ, ಇನ್ನು 100 ವರ್ಷಗಳಲ್ಲಿ ಕನ್ನಡ ಭಾಷೆ ಕಣ್ಮರೆಯಾಗಿ ಹೋಗುತ್ತೆ ಅನ್ನೋ ಭವಿಷ್ಯವನ್ನು ನುಡಿದಿದ್ದಾರೆ. ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕನ್ನಡವನ್ನು ಕಲಿಸಲಿಲ್ಲ ಅಂದರೆ ಆ ಕನ್ನಡ ಭಾಷೆ ಮುಂದುವರಿಯೋದಾದರೂ ಹೇಗೆ? ಈ ಒಂದು ಪ್ರಶ್ನೆಯನ್ನು ಗಂಭೀರವಾಗಿ ನಾವು ಕೇಳ್ಕೋಬೇಕಾಗಿದೆ. ಈಗ ಇರ್ತಕ್ಕಂಥ ಕನ್ನಡಿಗರು ಬಹುಪಾಲು ನವೆಂಬರ್ ಕನ್ನಡಿಗರು. ನವೆಂಬರ್ ತಿಂಗಳಲ್ಲಿ ಮಾತ್ರ ಜಾಗೃತರಾಗ್ತಾರೆ. ಕರ್ನಾಟಕ ರಾಜ್ಯೋತ್ಸವ ಹೋರಾಡ್ತಾರೆ. ಕನ್ನಡ ರಾಜ್ಯೋತ್ಸವವ ಕರ್ನಾಟಕ ರಾಜ್ಯೋತ್ಸವವ ಅವುಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸವೇ ಗೊತ್ತಿಲ್ಲ ನಮ್ಮ ಕನ್ನಡಿಗರಿಗೆ. ಕೆಲವರು ಕನ್ನಡ ರಾಜ್ಯೋತ್ಸವ ಆಚರಿಸಿದರೆ ಕೆಲವರು ಕರ್ನಾಟಕ ರಾಜ್ಯೋತ್ಸವ ಆಚರಿಸ್ತಾರೆ. ಬೇರೆ ಯಾವುದೇ ಭಾರತೀಯ ಭಾಷೆಗಳಲ್ಲಿ ರಾಜ್ಯೋತ್ಸವವನ್ನು ಆಚರಿಸುವ ಪದ್ಧತಿ ಇಲ್ಲ. ಸಾಹಿತ್ಯ ವಲಯದಲ್ಲಿ ಇರತಕ್ಕಂಥ ರಾಜಕೀಯ, ಸಾಹಿತಿಗಳಲ್ಲಿ ಇರುವ ಗುಂಪುಗಾರಿಕೆ, ದ್ವೇಷಾಸೂಯೆ, ಅವರ ರಾಜಕೀಯ ಏನಿದೆ ಇದು ಕನ್ನಡ ಭಾಷೆಯ ಬೆಳವಣಿಗೆಗೆ ಮಾರಕವಾಗಿದೆ ಅನ್ನೋ ವಿಚಾರವನ್ನು ಇವತ್ತು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನು ಎಲ್ಲ ರೀತಿಯಿಂದಲೂ ಕನ್ನಡದ ಸರ್ವತೋಮುಖ ಬೆಳವಣಿಗೆಗೆ ಕಾರಣವಾಗಿ ಆಗಬೇಕಾಗಿದ್ದಂಥ ಸಂಸ್ಥೆ ಅಂದರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು. ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತ್ಯವನ್ನು ಬಿಟ್ಟು ಉಳಿದ ಎಲ್ಲ ರಾಜಕೀಯಗಳನ್ನು ಮಾಡ್ತಾ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತು ಎಷ್ಟು ಪುಸ್ತಕಗಳನ್ನು ಪ್ರಕಟಿಸಿದೆ, ಎಷ್ಟು ಮಂದಿ ಹೊಸ ಲೇಖಕರನ್ನು ತಂದಿದ್ದಾರೆ, ಎಷ್ಟು ಪುಸ್ತಕಗಳು ಮಾರಾಟವಾಗಿವೆ, ಎಷ್ಟು ಪುಸ್ತಕಗಳು ಮರುಮುದ್ರಣವನ್ನು ಕಾಣ್ತಾ ಇವೆ. ಮತ್ತು ಸಾಹಿತ್ಯವನ್ನು ಬಿಟ್ಟು ಉಳಿದ ಕ್ಷೇತ್ರಗಳಲ್ಲಿ ಕನ್ನಡಕ್ಕಾಗಿ ಏನು ಮಾಡ್ತಾ ಇದೆ, ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಹಿತ್ಯ ಪರಿಷತ್ತು ಏನು ಮಾಡಿದೆ, ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ 4000 ಪುಸ್ತಕಗಳು ಉಂಟು. ಆ ಪುಸ್ತಕಗಳಲ್ಲಿ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರೋದು 5-6 ಅಷ್ಟೇ. ಉಳಿದದ್ದೆಲ್ಲ ಖಾಸಗಿ ಜನ ಮುದ್ರಿಸಿದ್ದಾರೆ. ಪರಿಷತ್ತು ಈ ಕೆಲಸವನ್ನು ಮಾಡಬೇಕಾಗಿತ್ತು, ಮಾಡಿಲ್ಲ. ಕೃಷಿಗೆ ಸಂಬಂಧಪಟ್ಟಂಥ ಒಂದೇ ಒಂದು ಪುಸ್ತಕವನ್ನು ಅವರು ಪ್ರಕಟಿಸುವ ಶ್ರಮಕ್ಕೆ ಹೋಗಿಲ್ಲ. ಇನ್ನು ಬ್ಯಾಂಕಿಂಗ್ ವ್ಯವಹಾರ, ವಾಣಿಜ್ಯ ವ್ಯವಹಾರ, ಕಾನೂನು ಇತ್ಯಾದಿಗಳನ್ನು ಕೇಳಿತು ಅಂದರೆ ಅವರು ಮೌನವಾಗಿ ಇರಬೇಕಾಗುತ್ತೆ, ಬಾಯಿ ತೆಗಿಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಸ್ಥಿತಿ ನಿರ್ಮಾಣಗೊಂಡಿದೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ. ಹಾಗಾಗಿ ನಿಷ್ಕ್ರಿಯವಾಗಿರ್ತಕ್ಕಂಥ ಈ ಕನ್ನಡ ಸಾಹಿತ್ಯ ಪರಿಷತ್ತು ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಕಾಣಬೇಕಾದರೆ ಕನ್ನಡ ಪರ ಕಾಳಜಿ ಇರತಕ್ಕಂಥ ಜನ ಅಲ್ಲಿಗೆ ಬರಬೇಕಾಗುತ್ತೆ. ಆ ಜನ ಯಾವತ್ತು ಬರ್ತಾರೋ ಕಾಲಾಯ ತಸ್ಮೈ ನಮಃ. ಇನ್ನು ಕನ್ನಡ ಭಾಷೆಯ ಸರ್ವತೋಮುಖ ಬೆಳವಣಿಗೆಗೆ ಒಂದು ಸಂಸ್ಥೆ ಏನಾದರೂ ನಮ್ಮ ಕರ್ನಾಟಕದಲ್ಲಿ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಕಡೆಯಾದರೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತೊಂದು ಕಡೆಯಾದರೆ, ಕರ್ನಾಟಕ ಪುಸ್ತಕ ಪ್ರಾಧಿಕಾರ ಇನ್ನೊಂದು ಕಡೆಯಾದರೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇನ್ನೊಂದು ಕಡೆ, ಜೊತೆಗೆ ವಿಶ್ವವಿದ್ಯಾನಿಲಯಗಳು, ಹಾಗೆಯೇ ಖಾಸಗಿ ಪ್ರಕಾಶಕರು, ಹೀಗೆ ಪ್ರತಿಯೊಬ್ಬರೂ ತಮ್ಮ ಮನಸ್ಸಿಗೆ ಬೇಕಾದ ಹಾಗೆ ಪುಸ್ತಕಗಳನ್ನು ಪ್ರಕಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಕನ್ನಡ ಭಾಷೆಗೆ ಯಾವ ವಿಷಯವನ್ನು ಕುರಿತು ಕೃತಿಗಳು ಬೇಕಾಗಿವೆ ಅಂತ ಕೇಳೋರು ಒಬ್ಬರೂ ಇಲ್ಲ. ಕೆಲವು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ಪುಸ್ತಕವೂ ಕನ್ನಡದಲ್ಲಿ ಸಿಗೋಲ್ಲ. ಹಾಗಾಗಿ ಅಂತಹ ವಿಷಯಗಳನ್ನು ಹುಡುಕಿ ತಜ್ಞರಿಗೆ ಹೇಳಿ ಪುಸ್ತಕಗಳನ್ನು ಬರೆಯಿಸಿ ಪ್ರಕಟಿಸಬೇಕಾದದ್ದು ಈ ಸಂಸ್ಥೆಗಳ ಕೆಲಸವಾಗಿದೆ. ಆದರೆ ಆ ಶ್ರಮವನ್ನು ಯಾರೂ ತಗೊಳ್ಳಿಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ಇವತ್ತು ಸಾಹಿತ್ಯ ಪರಿಷತ್ತು ಅದು ಒಂದು ಜಾತ್ರೆಯಾಗಿದೆ. ಆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನಗಳಿಗೆ ನೀವೇನಾದರೂ ಹೋಯಿತು ಅಂದರೆ, ನಾವು ಯಾವುದಾದ್ರೂ ಜಾತ್ರೆಗೆ ಹೋಗಿದ್ದರೆ ನೆಮ್ಮದಿಯಿಂದ ಇರಬಹುದಾಗಿತ್ತು, ಯಾಕೆ ಬಂದಿವಿ ಈ ಒಂದು ಸಮ್ಮೇಳನಕ್ಕೆ? ಹೀಗೆ ಬೇಸರ ಬರುವಷ್ಟು ಕೆಟ್ಟ ರೀತಿಯಲ್ಲಿ ಸಮ್ಮೇಳನಗಳನ್ನು ಅವರು ನಡೆಸ್ತಾ ಇದ್ದಾರೆ. ಹಾಗಾಗಿ ಜಾತ್ರೆಗಳನ್ನು ಕಡಿಮೆ ಮಾಡಿ
ನಿಜಕ್ಕೂ ನಿಜವಾದ ಅರ್ಥದಲ್ಲಿ ಕನ್ನಡದ ಬೆಳವಣಿಗೆಗೆ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಇನ್ನೊಂದು ಮುಖ್ಯವಾದ ವಿಚಾರ, ಓದುಗರ ಸಂಖ್ಯೆ ಕ್ರಮೇಣ ಕಡಿಮೆಯಾಗ್ತಾ ಇದೆ ಅನ್ನೋ ದೂರು ಕೇಳಿ ಬರ್ತಾ ಇದೆ. ಓದುಗರ ಸಂಖ್ಯೆ ನಮ್ಮ ತಲೆಮಾರಿಗೆ ಏನಿತ್ತು ಆ ಪ್ರಮಾಣದಲ್ಲಿ ಇವತ್ತು ಇಲ್ಲ ಅನ್ನೋ ಒಂದು ದೂರು ಉಂಟು. ಆದರೂ ಎಲ್ಲೋ ಒಂದು ಸಣ್ಣ ಸಮಾಧಾನಕರ ಅಂಶ ಅಂದರೆ ವಿದೇಶಗಳಲ್ಲಿ ಇರ್ತಕ್ಕಂಥ ಕನ್ನಡಿಗರು, ITBT ಕ್ಷೇತ್ರದಲ್ಲಿರ್ತಕ್ಕಂಥ ಕನ್ನಡಿಗರು ಒಂದಷ್ಟು ಕನ್ನಡ ಪುಸ್ತಕಗಳನ್ನು ಕೊಂಡು ಓದ್ತಾ ಇದ್ದಾರೆ. ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕನ್ನಡದಲ್ಲಿ ಈ ಪುಸ್ತಕಗಳು ದೊರೀತಾ ಇವೆ. ಹಾಗೆಯೇ ಕೇಳು ಪುಸ್ತಕಗಳು, ಆಡಿಯೋ ಬುಕ್ಸ್ಗಳು ಸಹ ದೊರೀತಾ ಇವೆ. ಹಾಗಾಗಿ ಬಹುಶಃ ವಿದೇಶದಲ್ಲಿ ಇರ್ತಕ್ಕಂಥ ಕನ್ನಡಿಗರೇ ನಾಳೆ ಕನ್ನಡ ಭಾಷೆಯನ್ನು ಮುಂದುವರಿಸ್ತಾರಾ ಅನ್ನೋ ಒಂದು ಆಶಾಕಿರಣ ದೂರದಲ್ಲಿ ನಮಗೆ ಕಾಣ್ತಾ ಇದೆ. ವಾಸ್ತವದಲ್ಲಿ ನಮ್ಮ ಮುಂದಿನ ತಲೆಮಾರು ನಮ್ಮ ಮಕ್ಕಳಿಂದ ಮೊಮ್ಮಕ್ಕಳಿಂದ ಆರಂಭವಾಗಬೇಕು. ಅವರಿಗೆ ಕನ್ನಡವನ್ನು ಕಲಿಸುವ ಶ್ರಮವನ್ನು ನಾವು ತಗೋತಾ ಇಲ್ಲ. ಆದರೆ NEP ಏನಿದೆ, ನ್ಯೂ ಎಜುಕೇಷನ್ ಪಾಲಿಸಿ ಏನಿದೆ, ಆ ಪಾಲಿಸಿಯ ಅನ್ವಯ ಕನ್ನಡವನ್ನು ಕಡ್ಡಾಯವಾಗಿ ಓದಬೇಕಾಗಿದೆ. ಇದೊಂದು ಶ್ಲಾಘನೀಯವಾದ ವಿಚಾರ, ಸ್ವಾಗತಾರ್ಹ ವಿಚಾರ. ಆದರೆ NEP ಬೇಡ ನಮಗೆ, ನಾವು SEP ತರ್ತೇವೆ ಅಂತ ಸರ್ಕಾರ ಏನು ಮುಂದಾಗಿದೆ, ಇದು ಸ್ವಲ್ಪ ಕಳವಳವನ್ನು ಉಂಟು ಮಾಡ್ತಾ ಇದೆ. ಈ SEPಯಲ್ಲಿ ಕನ್ನಡದ ಸ್ಥಾನಮಾನ ಹೇಗಿರಬಹುದು ಎನ್ನುವ ಕಲ್ಪನೆ ಇವತ್ತು ನಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ಕನ್ನಡಕ್ಕೆ ಒಂದು ಸ್ಥಿರವಾದ ಯೋಜನೆ, ನಕ್ಷೆ, ಸಾಗುವ ಹಾದಿ ಸ್ಪಷ್ಟವಾಗಿ ನಮ್ಮಲ್ಲಿ ಇರಬೇಕು. ಇದ್ದುಕೊಂಡು ನಾವು ಕೆಲಸಗಳನ್ನು ಮಾಡಬೇಕೇ ಹೊರತು ಮನಸ್ಸಿಗೆ ಬಂದ ಹಾಗೆ ಕೆಲಸಗಳನ್ನು ಮಾಡಿಕೊಂಡು ಹೋಗೋದು ಬಹಳ ಬಹಳ ಕಷ್ಟವಾಗುತ್ತೆ. ಇದು ಕನ್ನಡದ ಇಂದಿನ ಸ್ಥಿತಿ. ಇನ್ನು ನೀವೇನಾದರೂ ಈ ವಿದ್ಯುನ್ಮಾನ ಮಾಧ್ಯಮಕ್ಕೆ ಬಂತು ಅಂದರೆ ಆ ಚಲನಚಿತ್ರಗಳು, ಆ ಟೆಲಿವಿಷನ್ ಧಾರಾವಾಹಿಗಳು ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇವೆ. ಖಾಸಗಿ ವಾಹಿನಿಗಳನ್ನು ನೋಡಿ, ಧಾರಾವಾಹಿಗಳನ್ನು, ರಿಯಾಲಿಟಿ ಶೋಗಳನ್ನು, ಇವೆರಡನ್ನು ಬಿಟ್ಟು ಮೂರನೇ ಸ್ವರೂಪದ ಯಾವುದಾದ್ರೂ ಒಂದು ಕಾರ್ಯಕ್ರಮ ಆದರೂ ನಿರ್ಮಾಣವಾಗುತ್ತಾ ಪ್ರಶ್ನೆ ಮಾಡಿ. ಚಂದನ ವಾಹಿನಿಯಲ್ಲಿ ಒಂದಷ್ಟು ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯ, ಕೃಷಿ, ಆರೋಗ್ಯ, ಕಾನೂನು, ಶಿಕ್ಷಣ, ಈ ರೀತಿ ಒಂದಷ್ಟು ಕಾರ್ಯಕ್ರಮಗಳು ಪ್ರಸಾರವಾಗ್ತಾ ಇದ್ವು. ನಾವೆಲ್ಲ ನೆಮ್ಮದಿಯಿಂದ ನೋಡ್ತಾ ಇದ್ವಿ. ಆದರೆ ಈ ಖಾಸಗಿ ವಾಹಿನಿಗಳ ಗಾಳಿ ಇವತ್ತು ಚಂದನಕ್ಕೆ ಬೀಸಿರೋ ಕಾರಣ ಒಂದೊಂದೇ ಕಾರ್ಯಕ್ರಮ ಇವತ್ತು ಮರೆಯಾಗ್ತಾ ಇದೆ. ವಿಜ್ಞಾನ ಕಾರ್ಯಕ್ರಮ ಇವತ್ತು ಪ್ರಸಾರವಾಗ್ತಾ ಇಲ್ಲ. ಯುವ ಕಾರ್ಯಕ್ರಮ ಏನು ಪ್ರಸಾರವಾಗ್ತಾ ಇತ್ತು ನಾನು ವಿದ್ಯಾರ್ಥಿಯಾಗಿದ್ದಾಗ, ಅದು ಹೇಳ ಹೆಸರಿಲ್ಲದಂತೆ ನಾಶವಾಗಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ, ಅವು ನಡೀತಾ ಇಲ್ಲ. ಕೇವಲ ಸಂದರ್ಶನಕ್ಕೆ ಸೀಮಿತವಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಚಂದನ ತನ್ನ ಸಂಪೂರ್ಣ ಚಟುವಟಿಕೆಗಳನ್ನು ನಿಲ್ಲಿಸಿ ಕೇವಲ ಸುದ್ದಿಯನ್ನು ಮಾತ್ರ ಪ್ರಸಾರ ಮಾಡುವ ಕೇಂದ್ರವಾಗಿ ಪರಿಣಮಿಸಿದರೆ ನಾವು ಆಶ್ಚರ್ಯಪಡಬೇಕಾಗಿಲ್ಲ. ಹಾಗಾಗಿ ದೃಶ್ಯ ಮಾಧ್ಯಮದಲ್ಲಿ ಕನ್ನಡವನ್ನು ಬೆಳೆಸೋದಕ್ಕೆ ತುಂಬ ಸ್ಥಾನವಿದೆ. ಆದರೆ ಆ ಬಗ್ಗೆ ಯಾರು ಯೋಚಿಸೋದು, ಬೆಕ್ಕಿಗೆ ಕಂಟೆ ಕಟ್ಟೋರು ಯಾರು ಅನ್ನೋ ಪ್ರಶ್ನೆಯನ್ನು ಕೇಳ್ಕೋಬೇಕಾಗಿದೆ. ಇನ್ನು ಕನ್ನಡ ಚಲನಚಿತ್ರರಂಗಕ್ಕೆ ಬಂತು ಅಂದರೆ ಇವತ್ತು ಪ್ಯಾನ್ ಇಂಡಿಯಾ ಚಿತ್ರಗಳು ನಿರ್ಮಾಣ ಆಗ್ತಾ ಇದೆಯೇ ಹೊರತು ಕನ್ನಡಿಗರ ಸಂಸ್ಕೃತಿಯನ್ನು ಪ್ರತಿನಿಧಿಸುವಂಥ ಚಿತ್ರಗಳು ಒಂದೂ ಇಲ್ಲ. ಈಗ ಒಂದೇ ಒಂದು ಚಿತ್ರ ಬರ್ತಾ ಇಲ್ಲ. ಯಾಕಂದರೆ ಯಾವುದೇ ಚಿತ್ರವನ್ನು ನಿರ್ಮಾಣ ಮಾಡಬೇಕಾದ್ರೆ ಅದು ಪ್ಯಾನ್ ಇಂಡಿಯಾ ಅಂದರೆ ಒಂದು ಭಾಷೆಯಲ್ಲಿ ಚಿತ್ರೀಕರಿಸಿ ಕನ್ನಡ, ತೆಲುಗು, ತಮಿಳು, ಹಿಂದಿ, ಒರಿಯಾ, ಬಂಗಾಳಿ ಎಲ್ಲ ಭಾಷೆಗಳಿಗೂ ಡಬ್ ಮಾಡಿ ಪ್ರದರ್ಶಿಸುವಂಥ ಒಂದು ತೆವಲು ಇತ್ತೀಚೆಗೆ ಆರಂಭವಾಗಿದೆ. ಹಾಗಾಗಿ ಚಲನಚಿತ್ರದಲ್ಲಿ, ವಿದ್ಯುನ್ಮಾನ ಮಾಧ್ಯಮದಲ್ಲಿ ಕನ್ನಡಕ್ಕೆ ಅಂಥ ಭವಿಷ್ಯ ಕಾಣ್ತಾ ಇಲ್ಲ. ಕನ್ನಡದಲ್ಲಿ ಇವತ್ತು ಅಂಕೆಗಳನ್ನು ಬಳಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ATMಗೆ ಹೋದರೆ ಅಲ್ಲಿ ಕನ್ನಡ ಭಾಷೆಯನ್ನು ನೀವು ಬಳಸಬಹುದು. ಆದರೆ ಅನೇಕ ಜನರನ್ನು ನಾನು ಕಂಡ ಹಾಗೆ ಅವರಿಗೆ ಕನ್ನಡ ಗೊತ್ತಿದ್ದರೂ, ಮಾತೃಭಾಷೆ ಕನ್ನಡ ಆಗಿದ್ದರೂ, ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡದಲ್ಲಿ ಪಡೆದಿದ್ದರೂ ATMಲ್ಲಿ ವ್ಯವಹರಿಸುವಾಗ ಇಂಗ್ಲೀಷ್ ಭಾಷೆಯನ್ನು ಬಳಸ್ತಾರೆಯೇ ಹೊರತು ಕನ್ನಡ ಭಾಷೆಯನ್ನು ಬಳಸೋಲ್ಲ. ಅವರು ಬ್ಯಾಂಕ್ಗಳಲ್ಲಿ ಕನ್ನಡ ಭಾಷೆಯನ್ನು ಬಳಸೋಲ್ಲ.
ಅಂತರ್ಜಾಲದಲ್ಲಿ ಬಳಸುವವರ ಸಂಖ್ಯೆ ಬಹಳ ಬಹಳ ಸೀಮಿತ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಬ್ಯಾಂಕ್ನವರು ಹೇಳ್ತಾರೆ, ನೋಡಿ ನಿಮ್ಮ ಕನ್ನಡ ಲಿಪಿಯನ್ನು ನಾವು ಕಾರ್ಯರೂಪಕ್ಕೆ ತಂದು ಎಷ್ಟು ವರ್ಷಗಳಾಗಿವೆ, ಇಷ್ಟು ವರ್ಷಗಳಲ್ಲಿ 1,000 ಜನವೂ ಸಹ ಬಳಸ್ತಾ ಇಲ್ಲ ನಿಮ್ಮ ಭಾಷೆಯನ್ನು. ಇಂತಹ ಭಾಷೆಯನ್ನು ಯಾಕೆ ಉಳಿಸ್ಕೋಬೇಕು, ಈ ಭಾಷೆಯ ಸೌಲಭ್ಯವನ್ನು ಯಾಕೆ ನಾವು ರದ್ದು ಮಾಡಬಾರದು ಅನ್ನೋ ವಿಚಾರವನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ವಿದ್ಯುನ್ಮಾನ ಮಾಧ್ಯಮಗಳ ಮೂಲಕ ಕನ್ನಡ ಭಾಷೆಯನ್ನು ಬಳಸುವ ಕೆಲಸವನ್ನು ನಾನು, ನೀವು, ಪ್ರತಿಯೊಬ್ಬ ಕನ್ನಡಿಗನು ಇವತ್ತು ಮಾಡಬೇಕಾಗಿದೆ. ಕನ್ನಡ ಭಾಷೆ 100 ವರ್ಷದಲ್ಲಿ ಅಳಿದು ಹೋಗುತ್ತೆ ಅಂತ ಏನು ಕೆಲವು ತಜ್ಞರು, ಸ್ವಘೋಷಿತ ಪಂಡಿತರು ಹೇಳಿದ್ದಾರೆ. ಅವರ ಮಾತಲ್ಲಿ ಅಂತಹ ಹುರುಳಿಲ್ಲ ಅನ್ನೋ ನಂಬಿಕೆ ನನ್ನದು. ನನ್ನ ನಂಬಿಕೆಯನ್ನು ನೀವು ಹುಸಿಗೊಳಿಸೋಲ್ಲ ಅಂತ ನಾನು ನಂಬಿದ್ದೇನೆ. ಮೊದಲಿಗೆ ನಾವು ಇವತ್ತಿನ ಸ್ಥಿತಿಯಲ್ಲಿ ಕನ್ನಡಿಗ ಅಂದರೆ ಯಾರು ಅಂತ ತಿಳ್ಕೋಬೇಕಾಗಿದೆ. ಕನ್ನಡಿಗ ಅಂದರೆ ಮಾತೃಭಾಷೆಯೇ ಕನ್ನಡ ಆಗಿರಬೇಕು ಅಂತ ಏನೂ ಇಲ್ಲ. ಕನ್ನಡ ಭಾಷೆಯಲ್ಲಿ ಓದಿ ಬರೆದು ಮಾತನಾಡುವ ಸಾಮರ್ಥ್ಯವಿದ್ದು ಕರ್ನಾಟಕದಲ್ಲಿ ನಿರಂತರವಾಗಿ 15 ವರ್ಷಗಳ ಕಾಲ ವಾಸ ಮಾಡಿದರೆ ಆತನನ್ನು ಕನ್ನಡಿಗ ಅಂತ ನಾವು ಕರೆಯಬಹುದು ಅಂತ ಅನೇಕ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ವಿಚಾರವನ್ನು ಕುರಿತು ನಾವು ಗಂಭೀರವಾಗಿ ವಿಶ್ಲೇಷಣೆಯನ್ನು ಮಾಡಬಹುದು. ಕನ್ನಡಿಗರಾಗಿ ನಾವು ನೀವು ಏನು ಮಾಡಬಹುದು, ಕನ್ನಡವನ್ನು ಉಳಿಸೋದಕ್ಕೆ ನಾವು ಏನು ಮಾಡಬಹುದು, ಮುಂದಿನ ಭವಿಷ್ಯದಲ್ಲಿ ಕನ್ನಡ ಉಳಿಬೇಕಾದರೆ ಇವತ್ತು ನಾವೇನಾದರೂ ಮಾಡಲಿಕ್ಕೆ ಸಾಧ್ಯವಾ ಅಂತ ಕೇಳಿದ್ರೆ ಬಹಳ ಸರಳವಾದ ಮಾರ್ಗವನ್ನು ತಾವು ಅನುಸರಿಸಬಹುದು. ಮತ್ತೇನೂ ಮಾಡಬೇಕಾಗಿಲ್ಲ. ಪ್ರತಿಯೊಬ್ಬ ಕನ್ನಡಿಗರೂ ಸಹ ಕನ್ನಡ ಭಾಷೆಯನ್ನು ಸ್ಪಷ್ಟವಾಗಿ ಬಳಸಬೇಕು, ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತನಾಡಬೇಕು. ಹ್ರಸ್ವ, ದೀರ್ಘ, ಅಲ್ಪಪ್ರಾಣ, ಮಹಾಪ್ರಾಣ ಇವುಗಳನ್ನು ಲೆಕ್ಕಕ್ಕೆ ತಗೊಂಡು ಕನ್ನಡವನ್ನು ಸ್ಪಷ್ಟವಾಗಿ ಓದಬೇಕು. ಹಾಗೆಯೇ ಕಾಗುಣಿತ ದೋಷ ಇಲ್ಲದ ಹಾಗೆ ಕನ್ನಡದಲ್ಲಿ ಬರೆಯೋದನ್ನು ಕಲಿಬೇಕು. ಈ 3 ಕೆಲಸಗಳನ್ನು ನಾವು ಮಾಡಬೇಕು. ನಮ್ಮ ಮಕ್ಕಳ ಕೈಯಲ್ಲಿ, ಮೊಮ್ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಕು. ನಾಳೆ ಕನ್ನಡ ಉಳಿಬೇಕು ಅಂತ ಆಸೆ ಇದ್ದರೆ ಈ ಒಂದು ಪುಟ್ಟ ಕೆಲಸವನ್ನು ತಾವು ಮಾಡಿ. ಇನ್ನೊಂದು ವಿಚಾರ, ಕನ್ನಡ ಇವತ್ತು ಅನ್ನ ನೀಡುವ ಭಾಷೆ ಆಗಿಲ್ಲ, ನಿಜ, ಒಪ್ಕೋತೇವೆ. ಮನೆಯ ಹೊಸಲನ್ನು ದಾಟಿ ಹೊರಗೆ ಹೆಜ್ಜೆಯನ್ನಿಟ್ಟಾಗ ನಿಮಗೆ ಅನ್ನ ನೀಡುವ ಭಾಷೆ ಇಂಗ್ಲೀಷ್ ಆಗಿದ್ದರೂ ಪರವಾಗಿಲ್ಲ, ಹಿಂದಿ ಆಗಿದ್ದರೂ ಪರವಾಗಿಲ್ಲ, ಯಾವುದೇ ಭಾಷೆಯಾಗಿದ್ದರೂ ಪರವಾಗಿಲ್ಲ, ಅವನ್ನು ಧಾರಾಳವಾಗಿ ಬಳಸಿ. ಆದರೆ ಮನೆಯ ಹೊಸಲನ್ನು ದಾಟಿ ಒಳಗೆ ಹೆಜ್ಜೆ ಇಟ್ಟು ಕೂಡಲೇ ನಿಮ್ಮ ಮನೆ, ಮನ ಎಲ್ಲವೂ 100ಕ್ಕೆ 100ರಷ್ಟು ಕನ್ನಡ ಆಗಬೇಕು. ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕನ್ನಡದಲ್ಲಿ ಮಾತನಾಡಬೇಕು. ಮುಖ್ಯವಾಗಿ ಮಕ್ಕಳು, ಮೊಮ್ಮಕ್ಕಳ ಜೊತೆ ಕನ್ನಡದಲ್ಲಿಯೇ ವ್ಯವಹರಿಸಬೇಕು. ಇದು ನಾವು ಮಾಡಬೇಕಾದಂಥ ಮುಖ್ಯವಾದ ವಿಚಾರ. ಇನ್ನೂ ಒಂದು ಪುಟ್ಟ ಕೆಲಸವನ್ನು ಮಾಡುವಂತೆ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ತಮ್ಮಲ್ಲಿ ಒಂದು ಕಪ್ಪು ಹಲಿಗೆಯನ್ನು ಇಡೀ ಮನೆಯಲ್ಲಿ ಇಟ್ಟು ಒಂದು ಹೊಸ ಕನ್ನಡ ಶಬ್ದವನ್ನು ಪರಿಚಯ ಮಾಡಿಕೊಡಿ ಮಗುಗೆ. ಒಂದು ಕನ್ನಡ ನುಡಿಗಟ್ಟನ್ನು ಪರಿಚಯ ಮಾಡಿಕೊಡಿ. ಒಂದು ಕನ್ನಡ ಗಾದೆಯನ್ನು ಪರಿಚಯ ಮಾಡಿಕೊಡಿ. ಒಂದು ಕನ್ನಡ ಒಗಟನ್ನು ಪರಿಚಯ ಮಾಡಿಕೊಡಿ. ಇಷ್ಟು ಮಾಡಿ ಸಾಕು. ಇನ್ನೇನು ಪಂಪಾರನ್ನ ಪನ್ನ ಯಾರನ್ನೂ ನೀವು ಹೇಳ್ಕೊಡೋಕ್ಕೆ ಹೋಗಬೇಡಿ. ಕನ್ನಡ ಭಾಷೆ ಉಳಿಬೇಕಾದ್ರೆ ನಮ್ಮ ಭಾಷಾ ಸೌಂದರ್ಯ ಇರೋದು ನುಡಿಗಟ್ಟುಗಳಲ್ಲಿ, ನಮ್ಮ ಒಗಟುಗಳಲ್ಲಿ, ನಮ್ಮ ಗಾದೆಗಳಲ್ಲಿ. ಅವುಗಳ ಪರಿಚಯ ಮಾಡಿಕೊಡಿ. ಇಂಗ್ಲೀಷ್ ಭಾಷೆಯಲ್ಲೂ ಇಲ್ಲದಷ್ಟು ಸೊಗಸಾದ ಒಗಟುಗಳು, ಗಾದೆಗಳು ನಮ್ಮಲ್ಲಿ ಉಂಟು. ನೀವು ನನ್ನ ಕೇಳಿದರೆ ನಾನು ಕನಿಷ್ಠ 5,000 ಗಾದೆಗಳನ್ನು ಕೊಡಬಲ್ಲೆ. ಇಂಗ್ಲೀಷಲ್ಲಿ ಉಂಟಾ 5,000 ಗಾದೆಗಳು? ಹಾಗಾಗಿ ಕನ್ನಡ ಭಾಷೆಗೆ ಇರುವಂಥ ಶ್ರೀಮಂತಿಕೆ ಏನಿದೆ ಇದನ್ನು ನಾವು ಅರ್ಥ ಮಾಡಿಕೊಂಡು ದಿನಕ್ಕೆ ಒಂದು ಕನ್ನಡ ಶಬ್ದ, ಒಂದು ಗಾದೆ, ಒಂದು ಒಗಟು, ಒಂದು ನುಡಿಗಟ್ಟು ಸಾಕು. ನೀವು ಕಲೀರಿ, ನಿಮ್ಮ ಮಕ್ಕಳಿಗೂ ಕಲಿಸಿ. ನೀವು ಇಷ್ಟು ಮಾಡ್ತು ಅಂತ ಹೇಳ್ತಂದರೆ ನಿಜಕ್ಕೂ ನಾಳೆ ಕನ್ನಡ ಉಳಿಯುವ ಬಗ್ಗೆ ನಾವು ಯಾರೂ ಭೀತರಾಗಬೇಕಾಗಿಲ್ಲ. SSLCವರೆಗೆ ಕನ್ನಡವನ್ನು
ಕಡ್ಡಾಯವಾಗಿ ಮಾಡಬೇಕು. ಅವರು ರಾಜ್ಯ ಶಾಲೆಗಳಲ್ಲಿ ಓದ್ತಿದ್ದಾರಾ, ಕೇಂದ್ರ ಶಾಲೆಗಳಲ್ಲಿ ಓದ್ತಿದ್ದಾರೋ ಅದು ಬೇರೆ ವಿಚಾರ. ಆದರೆ ಕನ್ನಡವನ್ನು ಭಾಷೆಯಾಗಿ ಕಲಿಬೇಕು. ಉನ್ನತ ಶಿಕ್ಷಣದಲ್ಲೂ ಸಹ ಕನ್ನಡವನ್ನು ಬಳಸಬೇಕು. ಹಾಗೆಯೇ ತಾಂತ್ರಿಕ ಶಿಕ್ಷಣಕ್ಕೆ ಬಂತು ಅಂದರೆ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯವನ್ನು ಕನ್ನಡದಲ್ಲಿ ನೀಡಬೇಕು ಅನ್ನೋ ಪ್ರಯತ್ನ ನಡೀತಾ ಇದೆ. ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯವೂ ಸಹ ಕನ್ನಡ ಮಾಧ್ಯಮದಲ್ಲಿ ವೈದ್ಯಕೀಯವನ್ನು ಕಲಿಸಬೇಕು ಅಂತ ಹೇಳಿ ಒಂದು ಸಮಿತಿಯನ್ನು ರಚಿಸಿದೆ. ಆ ಸಮಿತಿಯ ಸದಸ್ಯರಲ್ಲಿ ನಾನೂ ಒಬ್ಬ. ಹಾಗಾಗಿ ಅವರಿಗೆ ಭರವಸೆ ನೀಡಿದ್ದೇನೆ, ನಾವು ಮನಸ್ಸು ಮಾಡಿದ್ರೆ ಕನ್ನಡದಲ್ಲಿ ವೈದ್ಯ ಸಾಹಿತ್ಯವನ್ನು, ವೈದ್ಯಕೀಯವನ್ನು ಬೋಧಿಸೋದು ಕಷ್ಟ ಆಗಲ್ಲ, ಆದರೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ನೀವು ಧೈರ್ಯವಾಗಿ ಮುನ್ನಡೀರಿ ಅಂತ ನನಗಿಂತ ಹಿರಿಯ ವೈದ್ಯರು, ಲೇಖಕರು, ಸಾಹಿತಿಗಳು ಈ ಭರವಸೆಯನ್ನು ಸರ್ಕಾರಕ್ಕೆ ನೀಡಿದ್ದಾರೆ. ಆ ಕೆಲಸವನ್ನು ನಾವಂತೂ ಖಂಡಿತ ಮಾಡ್ತೇವೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಇದು ಇಂಜಿನಿಯರಿಂಗ್, ಕೃಷಿ ಮುಂತಾದ ಉನ್ನತ ಕ್ಷೇತ್ರಗಳಲ್ಲೂ ಸಾಧ್ಯ ಅನ್ನೋದನ್ನು ನಾವು ಇವತ್ತು ಮನಗಾಣಬೇಕಾಗಿದೆ. ಹಾಗೆಯೇ ಕನ್ನಡ ಮಾಧ್ಯಮದಲ್ಲಿ ಯಾರು ಓದ್ತಾರೋ ಆ ಮಕ್ಕಳಿಗೆ ಒಂದಷ್ಟು ಮೀಸಲಾತಿಯನ್ನು ಉದ್ಯೋಗದಲ್ಲಿ ನಾವು ಕೊಡಬೇಕು. ಇದು ತೀರಾ ಅಗತ್ಯವಾದದ್ದು. ಉನ್ನತ ಶಿಕ್ಷಣದಲ್ಲೂ ಸಹ ಒಂದಷ್ಟು ಮೀಸಲಾತಿಯನ್ನು ಕೊಡಬೇಕಾಗುತ್ತೆ. ಬೇರೆ ಭಾಷೆಯ, ಬೇರೆ ರಾಜ್ಯದ ಜನ ಯಾರಾದರೂ ಬಂದು ಕನ್ನಡದ ಕೆಲಸವನ್ನು ಮಾಡ್ತೇವೆ ಅಥವಾ ಕರ್ನಾಟಕದಲ್ಲಿ ಕೆಲಸವನ್ನು ಮಾಡ್ತೇವೆ ಅಂದರೆ ಅವರು KPSC ನಡೆಸುವಂಥ ಕನ್ನಡ ಪರೀಕ್ಷೆ ಏನಿದೆ ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿಯೇ ಅವರು ಕೆಲಸಕ್ಕೆ ಸೇರಬೇಕಾಗುತ್ತೆ. ಈ ಒಂದು ಸೂತ್ರವನ್ನು ಖಾಸಗಿ ಸಂಘ ಸಂಸ್ಥೆಗಳಲ್ಲೂ ಸೇರಿಸಿದ್ರೆ ಆಗ ಕನ್ನಡ ಭಾಷೆಗೆ, ಕನ್ನಡಿಗರಿಗೆ ಒಂದು ನೆರವು ದೊರೆಯುತ್ತೆ. ಮುಖ್ಯವಾಗಿ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಇವತ್ತು ಕನ್ನಡವನ್ನು ಧಾರಾಳವಾಗಿ ಬಳಸಬೇಕಾಗಿದೆ. ಸರ್ಕಾರದ ಎಲ್ಲ ಆದೇಶಗಳು ಇಂಗ್ಲೀಷಲ್ಲಿ ಬರೋ ಹಾಗೆ ಕನ್ನಡದಲ್ಲೂ ಬರಬೇಕಾಗಿದೆ. ನ್ಯಾಯಾಲಯಗಳು ಕನ್ನಡದಲ್ಲಿ ವಿಚಾರಣೆ ಮಾಡಬೇಕಾಗಿದೆ, ಕನ್ನಡದಲ್ಲಿ ತೀರ್ಪನ್ನು ನೀಡಬೇಕಾಗಿದೆ. ಸೂಚನಾ ಫಲಕಗಳೆಲ್ಲ ಕನ್ನಡದಲ್ಲಿ ಇರಬೇಕಾಗಿದೆ. ಕೇವಲ ಕನ್ನಡಕ್ಕಷ್ಟೇ ಗಮನ ಕೊಡಬೇಕು ಅನ್ನೋದು ನನ್ನ ವಿಚಾರವಲ್ಲ. ಕನ್ನಡ ಭಾಷೆಯ ಜೊತೆ ಪ್ರಾಂತೀಯವಾಗಿ, ಸ್ಥಳೀಯವಾಗಿ ಇರತಕ್ಕಂಥ ನಮ್ಮ ಸೋದರ ಭಾಷೆಗಳು ಏನಿವೆ, ತುಳು, ಕೊಡವ, ಕೊಂಕಣಿ ಇತ್ಯಾದಿ, ಆ ಭಾಷೆಗಳಿಗೂ ಸಂಬಂಧಪಟ್ಟ ಹಾಗೆ ಅಕಾಡೆಮಿಗಳನ್ನು ಸ್ಥಾಪಿಸಿ ಅವುಗಳ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸಬೇಕು ಅನ್ನೋದು ನನ್ನ ವಿಚಾರ. ಈಗಾಗಲೇ ಅರಭಾಷೆಗೆ ಪ್ರತ್ಯೇಕವಾದ ಅಕಾಡೆಮಿ ಇರೋ ವಿಚಾರ, ಕೊಡವ ಭಾಷೆಗೆ ಇರೋ ವಿಚಾರ ನಮಗೆಲ್ಲ ಗೊತ್ತಿರುವಂಥದ್ದು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹೆಸರಿಗೆ ಮಾತ್ರ ಇದೆ, ಆದರೆ ಅದು ಹಲ್ಲು ಇಲ್ಲದ ಹಾವು. ಪ್ರಾಧಿಕಾರದಿಂದ ಯಾರಾದರೂ ಹೋದರೆ ಯಾರೂ ಬೆಲೆ ಕೊಡೋಲ್ಲ. ಯಾಕಂದರೆ ಭಾಷಣ ಮಾಡಬಹುದೇ ಹೊರತು ದಂಡವನ್ನು ವಿಧಿಸುವ ಅಧಿಕಾರ ಪ್ರಾಧಿಕಾರಕ್ಕೆ ಇಲ್ಲ. ಹಾಗಾಗಿ ಯಾರಿಗೂ ಪ್ರಾಧಿಕಾರದ ಬಗ್ಗೆ ಕಿಂಚಿತ್ತೂ ಭೀತಿ ಇಲ್ಲ. ಅವರು ಬಂದರೆ ಭೇಟಿಯನ್ನೂ ಮಾಡದೆ ಹೋಗುವಂಥ ಪ್ರಸಂಗಗಳನ್ನು ನಾವು ಗಮನಿಸಿದ್ದೇವೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಪ್ರಾಧಿಕಾರಕ್ಕೂ ಸಹ ದಂಡ ವಿಧಿಸುವ ಒಂದು ಅವಕಾಶವನ್ನು ನಾವು ನೀಡಿದರೆ ಸ್ವಲ್ಪ ಕನ್ನಡ ಭಾಷೆ ಉಳಿಬಹುದೇನೋ ಎನ್ನುವ ಒಂದು ಆಸೆ ಉಂಟು. ಕನ್ನಡ ಸಾಹಿತ್ಯ ಕೇವಲ ಬೆಂಗಳೂರಲ್ಲಿ ಕೇಂದ್ರೀಕೃತ ಆಗಬಾರದು. ಕನ್ನಡದ ಕೆಲಸಗಳು ಪ್ರತಿಯೊಂದು ಜಿಲ್ಲೆಯಲ್ಲೂ ಕನ್ನಡದ ಕೆಲಸ ನಡೆಯಬೇಕು. ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಪುಸ್ತಕಗಳನ್ನು ಮುದ್ರಿಸಿ 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 4 ವಿಶಾಲವಾದ ಕೊಠಡಿಗಳಲ್ಲಿ ತುಂಬಿಬಿಟ್ಟಿದೆ. ಮುದ್ರಿಸೋದು ದೊಡ್ಡದಲ್ಲ, ಮಾರಾಟ ಮಾಡೋದು ದೊಡ್ಡದು, ಕನ್ನಡಿಗರನ್ನು ತಲುಪುವ ಹಾಗೆ ನೋಡಿಕೊಳ್ಳೋದು ದೊಡ್ಡದು. ಪ್ರತಿಯೊಂದು ತಾಲೂಕಲ್ಲೂ ಸಹ ಒಂದು ಪುಸ್ತಕ ಮಾರಾಟ ಕೇಂದ್ರ ಇರಬೇಕಿತ್ತು, ಆದರೆ ಜಿಲ್ಲೆಗಳಲ್ಲೇ ಇಲ್ಲ. ಇನ್ನು ತಾಲೂಕು ಮಟ್ಟದ ಪ್ರಶ್ನೆ ಎಲ್ಲಿಂದ ಬಂತು? ಮುಖ್ಯವಾಗಿ ನಾವು ನಿಘಂಟುಗಳನ್ನು ಕನ್ನಡದಲ್ಲಿ ರಚಿಸಬೇಕಾಗಿದೆ, ಮತ್ತಷ್ಟು ನಿಘಂಟುಗಳನ್ನು, ಹಾಗೆಯೇ ಪಠ್ಯಪುಸ್ತಕಗಳನ್ನು ರಚಿಸಬೇಕಾಗಿದೆ. ಈ ಎಲ್ಲ ಕೆಲಸವನ್ನು ಮಾಡ್ತು ಅಂದರೆ ಮುಂದಿನ ಕಾಲಕ್ಕೆ ಕನ್ನಡ ಒಂದು ಪಳೆಯುಳಿಕೆ ಆಗದೆ ಅಥವಾ ಅವಶೇಷ ಆಗದೆ ಕನ್ನಡ ನಾಡಿನ ಹೃದಯ ಭಾಷೆಯಾಗಿ ಉಳಿಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ತಮ್ಮೆಲ್ಲರ ಮುಂದೆ ಕನ್ನಡದ ಬಗ್ಗೆ, ಹಿಂದಿನ, ಇಂದಿನ, ಮುಂದಿನ ಕನ್ನಡದ ಸ್ಥಾನಮಾನದ ಬಗ್ಗೆ ನನ್ನ ನೋವು ನಲಿವುಗಳು ಏನಿದ್ದವೋ ಅವುಗಳನ್ನು ತಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ
ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಸಮೂಹ ವಿದ್ಯಾಸಂಸ್ಥೆಗಳವರು ಭ್ರಮರ ಮತ್ತು ಇಂಚರ ನುಡಿ ಹಬ್ಬದಲ್ಲಿ ಪಾಲ್ಗೊಳ್ಳೋದಕ್ಕೆ ನನಗೂ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಇದುವರೆಗೂ ತಾಳ್ಮೆಯಿಂದ ಆಲಿಸಿದ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ಮಂಗಳವನ್ನು ಹಾಡ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.